ಕರೆಕ್ಟ್ ಆನ್ಸರ್ ಮಾಡಿ. 30 ಕ್ವಶನ್ಗಳದಾವೆ. ಆ 30 ಆನ್ಸರ್ ಹಾಕ್ಲಕ್ ಪ್ರಯತ್ನ ಮಾಡಿ. ಓಕೆನಾ? 30 ಕ್ವಶನ್ಗೆ 30 ಆನ್ಸರ್ ಮಾಡಿ. ಸಂವಿಧಾನದ ತಿದ್ದುಪಡಿ ಕ್ರಮವನ್ನ ಯಾವ ದೇಶದಿಂದ ಎರವಲ ಪಡೆಯಲಾಯಿತು? ಫಸ್ಟ್ ಕ್ವಶನ್. ತಿದ್ದುಪಡಿಗಳ ಮೇಲೆ 30 ಪ್ರಶ್ನೆಗಳು. ಮಧ್ಯಾಹ್ನದಲ್ಲಿ ವಿಧಿಗಳ ಮೇಲೆ 30 ಕ್ವಶನ್ಗಳನ್ನು ಕೇಳಿದ್ದೆವು. 1 ಗಂಟೆ 15 ನಿಮಿಷ ಆಗಿತ್ತು ಅಲ್ಲ? ಇವು ಕೂಡ 30 ಕ್ವಶನ್ ಎಲ್ಲಿವರೆಗೆ ಆಗ್ತದೋ ಅಲ್ಲಿವರೆಗೆ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾರೋ ಫಸ್ಟ್ ಟಚ್ ಅನ್ನೋರು? ನಿಮ್ ಮಾಯಿ. ಫೈನಲ್ ಟಚ್ ಅತ್ ನಾ ಅಂತೀನಿ, ಫಸ್ಟ್ ಟಚ್ ಅಂತ ಅನ್ನೋತದ ಒಳಗಿವಲ್ಲ. ಸಂವಿಧಾನದ ತಿದ್ದುಪಡಿ ಕ್ರಮವನ್ನ ಯಾವ ದೇಶದ ಸಂವಿಧಾನದಿಂದ ಎರವಲ ಪಡೆಯಲಾಯಿತು? ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ, ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ, ಐರ್ಲೆಂಡ್ ದೇಶದ ಸಂವಿಧಾನದಿಂದ, ಅಮೆರಿಕ ದೇಶದ ಸಂವಿಧಾನದಿಂದ. ಸಂವಿಧಾನದ ತಿದ್ದುಪಡಿ ಕ್ರಮವನ್ನ ಯಾವ ದೇಶದ ಸಂವಿಧಾನದಿಂದ ಎರವಲ ಪಡೆಯಲಾಯಿತು? ತಿದ್ದುಪಡಿ ಮಸೂದೆಯನ್ನ ಅಥವಾ ತಿದ್ದುಪಡಿಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲ ಪಡೆಯಲಾಯಿತು? ನರೇಶ್ ಅವರು ಪ್ರಥಮ ಸ್ಥಾನದಲ್ಲಿ, ವಿಶ್ವನಾಥ್ ಅವರು, ಮಲ್ಲು ಅವರು, ಬಾಬು ಅವರು, ಚಂದು ಅವರು. ಗುಡ್. ಸರಿಯಾಗಿರುವಂತ ಉತ್ತರ ರೈಟ್ ಆನ್ಸರ್. ಯಾವ ದೇಶದ ಸಂವಿಧಾನ ಅಂದ್ರ ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ. ನೋಡಿ, ಸಂವಿಧಾನದ ತಿದ್ದುಪಡಿಯನ್ನ ಯಾವ ದೇಶದಿಂದ ಎರವಲ ಪಡೆಯಲಾಯಿತು? ಭಾರತ ಸಂವಿಧಾನಕ್ಕೆ ಪ್ರಪಂಚದ 60 ದೇಶಗಳ ಸಂವಿಧಾನದಿಂದ ಎರವಲ ಪಡ್ಕೊಂಡೆವು. 70ಕ್ಕಿಂತ ಹೆಚ್ಚು ಪರ್ಸೆಂಟ್ ಅನ್ನ 1935ರ ಕಾಯ್ದೆ, 1935ರ ಕಾಯ್ದೆಯಿಂದ 70% ನಾವು ಎರವಲನ್ನು ಪಡ್ಕೊಂಡ್ರೆ ಅದಕ್ಕೆ 1935ರ ಕಾಯ್ದೆಯನ್ನ ಭಾರತದ ಸಂವಿಧಾನದ ನೀಲನಕ್ಷೆ ಅಂತ ಕರಿತೀವಿ. 1935ರ ಕಾಯ್ದೆಯನ್ನ ಹೊಸ ದಾಸತ್ವದ ಸನ್ನಿವೇಶ ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತದ, ನಾವು ಅದ್ರ ಬಗ್ಗೆ ಏನು ಹೇಳಂಗಿಲ್ಲ. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ 70ಕ್ಕಿಂತ ಹೆಚ್ಚಿನ ಅಂಶವನ್ನ ಯಾವ ದೇಶದ ಸಂವಿಧಾನ ಅಂದ್ರು, ಯಾವ ವಿಧಿಯಿಂದ ಅಂತಂದ್ರೆ 1935ರ ಕಾಯ್ದೆ ಮೂಲಕ ನಾವು ಎರವಲ ಪಡೆಯಲಾಯಿತು. ಹಾಗಾದ್ರೆ ತಿದ್ದುಪಡಿಯನ್ನ ಯಾವ ದೇಶದ ಸಂವಿಧಾನ ಅಂದ್ರೆ ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ತಿದ್ದುಪಡಿಯನ್ನ. ತಪ್ಪು. ಯಾಕಂದ್ರೆ ಪ್ರಪಂಚದಲ್ಲಿ ದಕ್ಷಿಣ ಆಫ್ರಿಕಾವನ್ನ ಕಗ್ಗತ್ತಲೆ ಖಂಡ ಅಂತ ಕರಿತೀವಿ. ಕಗ್ಗತ್ತಲೆ ಖಂಡ ಅಂದ್ರೆ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ ಅಂದ್ರೆ ತಪ್ಪು. ಜಗಳಗಂಟ ದೇಶ ಅಂದ್ರ ಎಮರ್ಜೆನ್ಸಿ ಚೀನಾ ಅಂತ ನೋಡು. ಜರ್ಮನಿ ಎಮರ್ಜೆನ್ಸಿ ಅಂದ್ರೆ ಜರ್ಮನಿ. ಹಾಗಾದ್ರೆ ತುರ್ತು ಪರಿಸ್ಥಿತಿಯನ್ನ ಯಾವ ದೇಶದ ಸಂವಿಧಾನ ಅಂದ್ರ ಜರ್ಮನಿ ದೇಶದ ಸಂವಿಧಾನ. ತಪ್ಪು ಅಂದ್ರ ದಕ್ಷಿಣ ಆಫ್ರಿಕಾ. ಅರ್ಜೆಂಟ ತುರ್ತು ಪರಿಸ್ಥಿತಿ, ಜಗಳ, ಹೋರಾಟ, ಯುದ್ಧ ಅಂತಂದ್ರ ಜರ್ಮನಿ. ನಾನ್ ನೆನ್ಪಿಟ್ಟಿದ್ದು. ಯಾಕಂದ್ರೆ ಇವೆಲ್ಲ ಪಾಯಿಂಟ್ಗಳ ನೆನಪಿಡ್ಬೇಕಾದ್ರೆ ನಾವು ನಮ್ಮ ಮನಸ್ಸಿನ ಒಂದು ಕಲ್ಪನೆ ಅಂತ ಇರ್ಬೇಕು. ಹೌದಾ? ಕಲ್ಪನೆ ತಕ್ಕಂತೆ ನಾವು ಓದಿದಾಗ ಮಾತ್ರ ಆ ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡಕ ಸಾಧ್ಯ ಇದೆ. ಸ್ವಾತಂತ್ರ್ಯ ಸಮಾನತೆ ಭಾತೃತ್ವವನ್ನ ಶವಾಶ್. ಫ್ರಾನ್ಸ್ ದೇಶದ ಸಂವಿಧಾನದಿಂದ. ಮೂಲಭೂತ ಹಕ್ಕುಗಳು ಶವಾಶ್. ಅಮೆರಿಕ ದೇಶದ ಸಂವಿಧಾನದಿಂದ. ಏಕಪೌರತ್ವ ಬ್ರಿಟನ್ ದೇಶದ ಸಂವಿಧಾನದಿಂದ. ಕಾನೂನುಗಳನ್ನ ರಚನೆ ಮಾಡುವಾಗ ಸಂವಿಧಾನದಲ್ಲಿ ಕಾನೂನನ್ನು ರಚನೆ ಮಾಡುವಂತ ವಿಧಾನವನ್ನ ಜಪಾನ್ ದೇಶದ ಸಂವಿಧಾನದಿಂದ. ಕೇಂದ್ರದಲ್ಲಿ ಪ್ರಬಲವಾಗಿರುವಂತ ಒಕ್ಕೂಟ ವ್ಯವಸ್ಥೆ, ಕೇಂದ್ರದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನ ಕೆನಡಾ ದೇಶದ ಸಂವಿಧಾನದಿಂದ ಎರವಲ ಪಡೆಯಲಾಯಿತು. ಕೆನಡಾ ದೇಶದ ಸಂವಿಧಾನ. ಓಕೆನಾ? ಜಂಟಿ ಅಧಿವೇಶನ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ.
ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಹೊಸಬ್ರು ಏನಾದ್ರಲ್ಲ ದಯವಿಟ್ಟು ನೀವು ನಾ ಹೆಂಗ್ ಹೇಳಕತ್ತೀನಿ ಹಂಗ್ ಕಲಿಬೇಕು. ದಯವಿಟ್ಟು ಇನ್ನೊಂದ್ 2-3-4 ದಿನ ಪ್ಲೀಸ್. ಅವರು ಎಕ್ಸಾಮ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದ್ದಾರೆ, ಅವರೆಲ್ಲ ಪರ್ಫೆಕ್ಟ್ ಇದ್ದಾರೆ. ಸುಮ್ನೆ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಹೊಸಬ್ರು ಗಾಬರಿ ಆಗಬಾರ್ದು, ಅಯ್ಯಪ್ಪೋ ಅನ್ನಬಾರ್ದು, ಏನೋ ಮರ ಇದು ಅಂತ. ಓಕೆನಾ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. ಓಕೆ, ಯಾರನ್ನು ಭಾರತ ಸಂವಿಧಾನದ ತಂದೆ ಎಂದು ಕರೆಯುತ್ತಾರೆ? ಭಾರತ ಸಂವಿಧಾನದ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಭಾರತ ಸಂವಿಧಾನದ ತಾಯಿ ಜವಾಹರ್ಲಾಲ್ ನೆಹರು. ಭಾರತ ಸಂವಿಧಾನದ ಪೀಠಿಕೆಯನ್ನ ರಚನೆ ಮಾಡಿದವರು ಜವಾಹರ್ಲಾಲ್ ನೆಹರು. ಕರಡು ಸಮಿತಿ ರಚನೆಯಾದ ವರ್ಷ ಮತ್ತು ದಿನಾಂಕ. ಭಾರತದ ಕರಡು ಸಮಿತಿ ರಚನೆಯಾದ ವರ್ಷ ಮತ್ತು ದಿನಾಂಕ ಶಬಾಷ್ 1947 ಆಗಸ್ಟ್ 29. 1947 ಆಗಸ್ಟ್ 29ರಂದು ಭಾರತ ಸಂವಿಧಾನದ ಕರಡು ಸಮಿತಿ ರಚನೆಯಾಗಿರುವಂತ ವರ್ಷ. ಓಕೆನಾ? ಮುಂದೋಗೋಣ. ಭಾರತ ಸಂವಿಧಾನದ ಮುಖ್ಯ ಸಲಹೆಗಾರರು ಬಿ ಎನ್ ರಾವ್. ಭಾರತ ಸಂವಿಧಾನದ ಮುಖ್ಯ ಸಲಹೆಗಾರರು ಬಿ ಎನ್ ರಾವ್. ನಮಗೆ ಭಾರತಕ್ಕೆ ಸಂವಿಧಾನ ಬೇಕು ಎಂದು ಮೊದಲು ಬಾರಿಗೆ ವಾದ ಮಾಡಿದವರು ಎಂ ಎನ್ ರಾಯ್. ಬಿ ಎನ್ ರಾವ್ ಬೇರೆ, ಎಂ ಎನ್ ರಾಯ್ ಬೇರೆ. ನೀವು ನಾಳೆ ಕನ್ಫ್ಯೂಸ್ ಆಗ್ತೀರಿ. ಬಿ ಎನ್ ರಾವ್, ಎಂ ಎನ್ ರಾಯ್. ಎಂ ಎನ್ ರಾಯ್ 1934ರಲ್ಲಿ ಎಂ ಎನ್ ರಾಯ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಾರತ ದೇಶಕ್ಕೆ ಸಂವಿಧಾನ ಬೇಕು ಎಂದು ವಾದ ಮಾಡಿದಂತ ಮೊದಲ ವ್ಯಕ್ತಿ 1934. ನೆಕ್ಸ್ಟ್ ಕ್ವೆಶ್ಚನ್. ತಿದ್ದುಪಡಿ ನಿಯಮವನ್ನು ಕುರಿತು ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ? ತಿದ್ದುಪಡಿಯ ನಿಯಮದ ಕುರಿತು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ? 18ನೇ ಭಾಗ, 19ನೇ ಭಾಗ, 20ನೇ ಭಾಗ, 21ನೇ ಭಾಗ. ತಿದ್ದುಪಡಿಯನ್ನು ಕುರಿತು ಸಂವಿಧಾನದ ಯಾವ ಭಾಗದಲ್ಲಿ? ಕರೆಕ್ಟ್ ಆನ್ಸರ್ ಮಾಡಿ. 60% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ, ಪರವಾಗಿಲ್ಲ. ಭಾರತ ಸಂವಿಧಾನದ ತಿದ್ದುಪಡಿ ಯಾವ ಭಾಗದಲ್ಲಿದೆ ಅಂದ್ರೆ 20ನೇ ಭಾಗದಲ್ಲಿದೆ ನೋಡಿ. ಭಾರತ ಸಂವಿಧಾನದ 20ನೇ ಭಾಗದಲ್ಲಿ ತಿದ್ದುಪಡಿಯನ್ನು ಕುರಿತು ತಿಳಿಸಲಾಗಿದೆ. ಬಟ್ ಕೆಲವರು 18ನೇ ಭಾಗ ಅಂತಂದ್ರೆ 18ನೇ ಭಾಗ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ. ಕನ್ಫ್ಯೂಸ್ ಮಾಡ್ಕೋಬಾರದು. ತುರ್ತು ಪರಿಸ್ಥಿತಿ ಅಂದ್ರ 18ನೇ ಭಾಗ, ಎಮರ್ಜೆನ್ಸಿ. ತುರ್ತು ಪರಿಸ್ಥಿತಿ ಅಂದ್ರ 18ನೇ ಭಾಗ, ಇನ್ನ ತಿದ್ದುಪಡಿ ಅಂದ್ರೆ 20ನೇ ಭಾಗ. ಓಕೆನಾ? ಭಾರತ ಸಂವಿಧಾನದ ತಿದ್ದುಪಡಿ 20ನೇ ಭಾಗ, ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತೆ 18ನೇ ಭಾಗ ಅಂತೇಳಿ ಕರಿತೀವಿ. ಸಂವಿಧಾನದ 1ನೇ ಭಾಗ ಪ್ರಬಲವಾಗಿರುವಂತ ರಾಜ್ಯಗಳ ಒಕ್ಕೂಟ, ಸಂಯುಕ್ತ ಒಕ್ಕೂಟ. 2ನೇ ಭಾಗ ಸಂವಿಧಾನದ 2ನೇ ಭಾಗ ಪೌರತ್ವದ ಬಗ್ಗೆ 2ನೇ ಭಾಗ. ಸಂವಿಧಾನದ 3ನೇ ಭಾಗ, ಭಾರತ ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳು. ಸಂವಿಧಾನದ 4ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 4A ಮೂಲಭೂತ ಕರ್ತವ್ಯಗಳು. ಸಂವಿಧಾನದ 5ನೇ ಭಾಗ ಕೇಂದ್ರ ಸರ್ಕಾರ. 5ನೇ ಭಾಗ ಕೇಂದ್ರ ಸರ್ಕಾರ. ಸಂವಿಧಾನದ 6ನೇ ಭಾಗ ರಾಜ್ಯ ಸರ್ಕಾರ. ಸಂವಿಧಾನದ 7ನೇ ಭಾಗ ದೇಶೀಯ ಸಂಸ್ಥಾನಗಳು ರದ್ದು ಮಾಡಲಾಗಿದೆ. ದೇಶೀಯ ಸಂಸ್ಥಾನಗಳನ್ನ ರದ್ದು ಮಾಡಲಾಗಿದೆ. ಸಂವಿಧಾನದ 8ನೇ ಭಾಗ ಅನುಸೂಚಿಗಳು ಬೇರೆ ಭಾಗಗಳನ್ನು ಕೇಳ್ತಾ ಇದ್ದೇನೆ. ಸಂವಿಧಾನದ 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶ. ಪ್ರಸ್ತುತ ಭಾರತ ದೇಶದಲ್ಲಿ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. 8
ಕೇಂದ್ರಾಡಳಿತ ಪ್ರದೇಶಗಳಿವೆ. ಇನ್ನು ಸಂವಿಧಾನದ 9ನೇ ಭಾಗ ಪಂಚಾಯಿತಿ ಭಾಗ ಬೇರೆ, ಅನುಸೂಚಿಗಳು ಹೇಳ್ತಾ ಇದ್ದಾರೆ ಕೆಲವರು, ಅನುಸೂಚಿ ಬೇರೆ, ಭಾಗನ ಪಾಠದ ಹೇಳಗತ್ತೀನಿ. 1ನೇ ಪಾಠ, 2ನೇ ಪಾಠ, 3ನೇ ಪಾಠ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಎಷ್ಟು ಪಾಠಗಳಿವೆ? 25 ಪಾಠಗಳಿವೆ, 25 ಅಧ್ಯಾಯಗಳು, 25 ಭಾಗಗಳು. ಸಣ್ಣ ಮಕ್ಕಳೆಲ್ಲ ಕನ್ಫ್ಯೂಸ್ ಮಾಡ್ಕೊಳಕ, ಸಂವಿಧಾನದಲ್ಲಿ 25 ಪಾಠಗಳದವೆ. ಸಂವಿಧಾನದ 9ನೇ ಪಾಠ ಯಾವುದು? ಸಂವಿಧಾನದ 9ನೇ ಪಾಠ ಪಂಚಾಯಿತಿ ರಾಜ್ಯ. ಸಂವಿಧಾನದ 9 ಎ, 9A, ಸಂವಿಧಾನದ 9A ಏನ್ ಹೇಳ್ತದೆ? ನಗರಾಡಳಿತ, ನಗರಾಡಳಿತದ ಬಗ್ಗೆ ಹೇಳ್ತದೆ. ಮುನ್ಸಿಪಾಲಿಟಿಗಳು ಅಂತ ಕರಿತೀವಿ, ಮುನ್ಸಿಪಾಲಿಟಿಗಳು. ಸಂವಿಧಾನದ 9A. ಸಂವಿಧಾನದ 9B ಶಬಾಷ್, ಸಹಕಾರಿ ಸಂಘಗಳು. ಸಂವಿಧಾನದ 9B ಸಹಕಾರಿ ಸಂಘಗಳು. ಸಂವಿಧಾನದ 10ನೇ ಭಾಗ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. 10ನೇ ಭಾಗ ಏನ್ ಹೇಳ್ತಂದ್ರೆ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. ಸಂವಿಧಾನದ 11ನೇ ಭಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು. ಹೌದಾ? ಸಂವಿಧಾನದ 12ನೇ ಭಾಗ ಹಣಕಾಸು ಆಸ್ತಿ ಒಪ್ಪಂದಗಳ ವಿವಾದಗಳು. ಓಕೆ. ಸಂವಿಧಾನದ 15ನೇ ಭಾಗ ಕೇಂದ್ರ ಚುನಾವಣಾ ಆಯೋಗ. ಸಂವಿಧಾನದ 17ನೇ ಭಾಗ ಭಾಷೆಗಳು, ಆಫೀಸಿಯಲ್ ಲ್ಯಾಂಗ್ವೇಜ್ ಅಂತ ಕರಿತೀವಲ್ಲ, ಭಾಷೆಗಳ ಬಗ್ಗೆ 17ನೇ ಭಾಗ. ಸಂವಿಧಾನದ 18ನೇ ಭಾಗ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ. ಸಂವಿಧಾನದ 20ನೇ ಭಾಗ ಇನ್ನಾಗ ಏನ್ ಹೇಳಕತ್ತೀವಲ್ಲಿ, ತಿದ್ದುಪಡಿ ಬಗ್ಗೆ ಹೇಳಿನಲ್ಲಿ ಇನ್ನಾಗಿಲ್ಲಿ. ಈ ತರ ನಾವು ರಿವಿಷನ್ ಮಾಡ್ತಿರ್ಬೇಕು. ಯಾರು ಚೆನ್ನಾಗಿ ರೀಡಿಂಗ್ ಮಾಡ್ತಾರೋ ಅಷ್ಟೇ ಚೆನ್ನಾಗಿ ರಿವಿಷನ್ ಮತ್ತು ರಿಪಿಟೇಷನ್. ಇದನ್ನ 6ರಿಂದ 7 ತಿಂಗಳು ಯಾರು ಮಾಡ್ತಿರಲ್ಲ, 6ರಿಂದ 7 ತಿಂಗಳು ಮಾಡಿದವ್ರು ನೀವು ಅನ್ಕೊಂಡಂತ ಹುದ್ದೆಗಳನ್ನ ಏರಬಹುದು. ಸ್ವಲ್ಪ ಕಷ್ಟ ಅನಿಸ್ತದೆ, ಆದ್ರೆ ನೀವು ಅನ್ಕೊಂಡಿರ್ತಕ್ಕಂಥ ಹುದ್ದೆಗಳನ್ನ ನಾವು 100% ಹೋಗಿ ಮುಟ್ಟಬಹುದು. ನೆಕ್ಸ್ಟ್ ಕ್ವಶನ್, ತಿದ್ದುಪಡಿ ಕುರಿತು ಸಂವಿಧಾನದ ಯಾವ ವಿಧಿ ತಿಳಿಸ್ತದೆ? ತಿದ್ದುಪಡಿಯನ್ನು ಕುರಿತು ಭಾರತ ಸಂವಿಧಾನದ ಯಾವ ವಿಧಿ ತಿಳಿಸ್ತದೆ? 360ನೇ ವಿಧಿ, 368ನೇ ವಿಧಿ, 361ನೇ ವಿಧಿ, 377ನೇ ವಿಧಿ. ಇಂಪಾರ್ಟೆಂಟ್ ಕ್ವಶನ್. ಭಾರತ ಸಂವಿಧಾನದ ತಿದ್ದುಪಡಿಯನ್ನು ಕುರಿತು ತಿಳಿಸುವಂತ ವಿಧಿ ಯಾವುದು? ಭಾರತ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಕುರಿತು ತಿಳಿಸುವಂತ ವಿಧಿ ಯಾವುದು? ಸರಿಯಾಗಿರುವಂತ ಉತ್ತರ 368ನೇ ವಿಧಿ. ನೋಡಿ, 20ನೇ ಭಾಗ ಆಫ್ರಿಕಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. 368ನೇ ವಿಧಿ ತಿದ್ದುಪಡಿಯನ್ನು ಕುರಿತು ಸಂವಿಧಾನದಲ್ಲಿ ತಿಳಿಸುವಂತ ವಿಧಿಯಾಗಿದೆ. ನೆಕ್ಸ್ಟ್ ಕ್ವಶನ್, 104ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಭಾರತ ಸಂವಿಧಾನದಲ್ಲಿ ಇಲ್ಲಿಯವರೆಗೆ 104 ತಿದ್ದುಪಡಿಗಳಾಗಿದ್ದಾವೆ. ಆ 104ನೇ ಸಂವಿಧಾನ ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? SC/ST ಸಂವಿಧಾನದ ಮೀಸಲಾತಿಯ 10 ವರ್ಷ ಮುಂದೂಡಿಕೆಯ ಬಗ್ಗೆ, ಆಂಗ್ಲೋ ಇಂಡಿಯನ್ಗಳನ್ನ ಮುಂದುವರಿಸುವ ಬಗ್ಗೆ, 10 ವರ್ಷ 10% ಮೀಸಲಾತಿ OBC ಅವರಿಗೆ, ಮೇಲಿನ ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಮಾಡಿ. ಸಂವಿಧಾನದ 104ನೇ ತಿದ್ದುಪಡಿ, ಭಾರತ ಸಂವಿಧಾನದ 104ನೇ ತಿದ್ದುಪಡಿ. ಶಬಾಷ್, 67% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 104ನೇ ತಿದ್ದುಪಡಿಯ ವಿಶೇಷ ಏನಂದ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10 ವರ್ಷಗಳ ಕಾಲ ಮೀಸಲಾತಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಓಕೆನಾ? ಅನುಕ್ರಮವಾಗಿ ಹೇಳಿ. ಫಸ್ಟ್ನೇದು ಯಾವುದು? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಫಸ್ಟ್. ಶಬಾಷ್, 8ನೇ ತಿದ್ದುಪಡಿ. ಅದಾದ ಮೇಲೆ 23ನೇ ತಿದ್ದುಪಡಿ. ಅದಾದ ಮೇಲೆ
ಕರೆಕ್ಟ್ ಆನ್ಸರ್ ಹೇಳ್ಬೇಕು. 45ನೇ ತಿದ್ದುಪಡಿ, ಅದಾದ ಮೇಲೆ 62ನೇ ತಿದ್ದುಪಡಿ, ಎಕ್ಸಲೆಂಟ್. ಅದಾದ ಮೇಲೆ 79ನೇ ತಿದ್ದುಪಡಿ, ಅದಾದ ಮೇಲೆ 95ನೇ ತಿದ್ದುಪಡಿ, 104ನೇ ತಿದ್ದುಪಡಿ. ಈ ಎಲ್ಲ ತಿದ್ದುಪಡಿಗಳ ವಿಶೇಷ ಏನು ಅಂತಂದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10 ವರ್ಷಗಳ ಕಾಲ ಮೀಸಲಾತಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಿದ್ದುಪಡಿಗಳು. ಪ್ರತಿ 10 ವರ್ಷಗಳ ನಂತರ ಏನಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10 ವರ್ಷಗಳ ಕಾಲ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ತಿದ್ದುಪಡಿಗಳನ್ನು ಕರಿತೀವಿ. ಹಾಗಾದ್ರೆ 104ನೇ ತಿದ್ದುಪಡಿಯ ವಿಶೇಷ ಏನು ಅಂತಂದ್ರೆ, 104ನೇ ತಿದ್ದುಪಡಿ 101, 102, 103, 104 ಅತಿ ಮುಖ್ಯವಾಗಿರುವಂತ ತಿದ್ದುಪಡಿಗಳು. ನಾಳೆ ಎಕ್ಸಾಮ್ ಬರ್ತವೆ, ಓಕೆನಾ? 101, 102, 103, 104. 104 220, 126, 124, 123, 122. ಅವು ಏನಂತ ಗೊತ್ತಾಗಿರ್ಬೇಕು ನಮಗೆ. ಇವು ಗೊತ್ತಿರಬೇಕು, ಇವು ಗೊತ್ತಿರಬೇಕು. ಇವು ಬಿಲ್ಗಳಿವು, ಇವು ತಿದ್ದುಪಡಿಗಳಿವು. 101ನೇ ತಿದ್ದುಪಡಿ GST ಗೆ ಸಂಬಂಧಪಟ್ಟಿದೆ, ಓಕೆನಾ? 101ನೇ ತಿದ್ದುಪಡಿ GST ಗೆ ಸಂಬಂಧಪಟ್ಟಿದೆ. 102ನೇ ತಿದ್ದುಪಡಿ OBC ಅವರಿಗೆ ಸಪರೇಟ್ ಆಗಿರುವಂತ ಒಂದು ಆಯೋಗ ರಚನೆ ಮಾಡಬೇಕು ಅಂತ ಹೇಳಿ. ಇಷ್ಟೇ ನೆನ್ಪಿಟ್ಬಿಡಿ, ನಾ ಏನ್ ಹೇಳಕತ್ತೀನಿ ಇಷ್ಟು ನೆನ್ಪಿಟ್ಬಿಡಿ. ಯಾವ ಕರೆಂಟ್ ಬಿಲ್ ನಾವ OBC ಅವರಿಗೆ ಏನಪ್ಪಾ ಅಂದ್ರೆ ವಿಶೇಷವಾಗಿ ಒಂದು ಆಯೋಗ ರಚನೆ ಮಾಡಬೇಕು ಅಂತ ಹೇಳಿ. ಏನು GM ಕಾಸ್ಟ್ ನಲ್ಲಿ ಹಿಂದುಳಿದವರದಾರೆ, GM ಕಾಸ್ಟ್ ನಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿ, 10% ಮೀಸಲಾತಿ. ಇದನ್ನು ಸ್ವೀಕಾರ ಮಾಡಿದ ಭಾರತದ ಮೊದಲ ರಾಜ್ಯ ಎಕ್ಸಲೆಂಟ್, ಗುಜರಾತ್. ಭಾರತ ದೇಶದಲ್ಲಿ ಇದನ್ನು ಸ್ವೀಕಾರ ಮಾಡಿದ ಮೊದಲ ರಾಜ್ಯ ಅಂದ್ರ ಗುಜರಾತ್. 104ನೇ ತಿದ್ದುಪಡಿ ಸಂವಿಧಾನ. ಅನವಶ್ಯಕವಾಗಿ ಹುಚ್ಚುಚ್ಚರ SMS ಮಾಡಬೇಡಿ, ಸೀರಿಯಸ್ ಆಗಿರಿ, ಚಂದಕ್ಕಿಲ್ರಿ ಪ್ಲೀಸ್. ದಯವಿಟ್ಟು ಒಂದ್ 2-3-4 ದಿನ ಮತ್ತ ಮುಂದಿನ ದಿನಮಾನಗಳಲ್ಲಿ ಬಿದ್ದು ಅಧ್ಯಯನ ನಕ್ಕೋತ ಕಲಿಯಂ. 104ನೇ ತಿದ್ದುಪಡಿಯ ವಿಶೇಷ ಏನು? 104ನೇ ತಿದ್ದುಪಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವಿಶೇಷವಾಗಿರುವಂತ ಮೀಸಲಾತಿ 10 ವರ್ಷಗಳ ಕಾಲ. ಬಟ್ ಇನ್ನೊಂದು ವಿಶೇಷ ಏನು ಅಂದ್ರೆ, ಆಂಗ್ಲೋ ಇಂಡಿಯನ್ ರದ್ದತಿ. ಆಂಗ್ಲೋ ಇಂಡಿಯನ್ ರದ್ದತಿಯನ್ನು ಮಾಡಿರ್ತಕ್ಕಂಥ ತಿದ್ದುಪಡಿ ಯಾವ್ದಂದ್ರ 104ನೇ ತಿದ್ದುಪಡಿ. ಮಸೂದೆ ಕೇಳ್ತಾನೆ, ಮಸೂದೆ ಸಂಬಂಧಪಟ್ಟಂತೆ ನೋಡಿ 122, 123, 124, 125 ಬಿಟ್ಟು 126, 122, 123, 24, 22, 20, 23, 24, 26 ಅನುಕ್ರಮವಾಗಿ ಇವು ಮಸೂದೆಗಳು, ಓಕೆನಾ? ವೇಟಿಂಗ್ ಇದೆ, 125 ವೇಟಿಂಗ್ ಇದೆ. ಅದ್ರ ಬಗ್ಗೆ ಬೇಡ, ಪೆಂಡಿಂಗ್ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾವು ಇದ್ದದ ಕಲೆಂ ಸುಮ್ ಏನ್ ಉಚ್ಚಾರ ಮಾಡ್ತಾವ ಇವು. ಇದ್ದದ ಕಲೆಂ ಪರ್ಫೆಕ್ಟ್ ಆಗಿ 122, 123, 124, 126 ಇದ್ದದ ಕಲೆ ಮತ್ ನಾ ಅಂತೀರಿ 125 ಹೇಳ್ರಿ ಅಂದ್ರೆ ನಾ ಏನ್ ಹೇಳಿ ಸುಮ್ ನಾ ಎಸ್. ಇದು ತಿದ್ದುಪಡಿಗಳು. 101ನೇ ತಿದ್ದುಪಡಿ, 102ನೇ ತಿದ್ದುಪಡಿ, 103ನೇ ತಿದ್ದುಪಡಿ, 104ನೇ ತಿದ್ದುಪಡಿ. ಇನ್ನೊಂದ್ಸಲ ಹೇಳಿ, ಅಸಹ ಯಾರು ಮಾಡ್ರಿ ನಮಗ. 101ನೇದ್ದು GST ಸಂಬಂಧಪಟ್ಟಂಗೆ GST. 102 OBC ಅವರಿಗೆ 338B, 338A, 338 SC, ST, OBC. ಓಕೆನಾ? OBC, ST, SC. SC ಅವರ ಆಯೋಗ ಹೇಳೋದು 338ನೇ ಆಯೋಗ. ಸಿಂಪಲ್ ಕಲಿಯಮ್, ಒಟ್ಟ ಗಾಬರಿ ಆಗೋದು ಬೇಡ, ಎಕ್ಸಾಮ್ ಪಾಸ್ ಆದ್ರೆ ಸಾಕು ನಾವು. ಸಿಂಪಲ್ 338 SC ಆಯೋಗ, 338 ST ಆಯೋಗ, 338B OBC, 338 SC, 338A ST, 338B OBC. ಹಾಗಾದ್ರೆ 338 OBC ಒಂದು ಸಪರೇಟ್ ಆಗಿರುವಂತ ಆಯೋಗ ಇರಬೇಕು ಅಂತ ಹೇಳಿ 102ನೇ ತಿದ್ದುಪಡಿ. ಓಕೆ, ಇನ್ನು 103ನೇ ತಿದ್ದುಪಡಿ ಏನಂತಂದ್ರೆ 10% ಮೀಸಲಾತಿ. ಯಾರಿಗೆ?
ಮೇಲ್ವರ್ಗದ ಜನಾಂಗದಲ್ಲಿ ಅಥವಾ ಜಿಎಂ ಜನಾಂಗದಲ್ಲಿ ಅಲ್ಲಿ ಸಾಮಾಜಿಕವಾಗಿ ಹಿಂದುಳಿದಂತ ಜನರಿಗೆ 10% ಅವ್ರಿಗೆ ಏನಪ್ಪಾ ಅಂದ್ರ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ 103ನೇ ತಿದ್ದುಪಡಿ. ಇದನ್ನು ಸ್ವೀಕಾರ ಮಾಡಿದ ದೇಶದ ಮೊದಲ ರಾಜ್ಯ ಯಾವುದು? ಇದನ್ನು ಸ್ವೀಕಾರ ಮಾಡಿದ ಮೊದಲ ರಾಜ್ಯ ಸ್ವಾಮಿಗಳಿಗೆ ಹೇಳ್ರಿ ನೀವು ಬರೇ ಗುಜರಾತ್ ರಾಜ್ಯ ನೋಡಿ. ಇಡೀ ಭಾರತ ದೇಶದಲ್ಲಿ ಗುಜರಾತ್ ರಾಜ್ಯ. ಓಕೆನಾ? ಇನ್ನು 104ನೇ ತಿದ್ದುಪಡಿ. ಇಲ್ಲಿಯವರೆಗೆ ಭಾರತ ಸಂವಿಧಾನದಲ್ಲಿ ಎಷ್ಟು ತಿದ್ದುಪಡಿಗಳಾಗಿದ್ದಾವ ಅಂದ್ರ 104 ತಿದ್ದುಪಡಿಗಳಾಗಿದ್ದಾವ. ಆ 104ನೇ ತಿದ್ದುಪಡಿಯ ವಿಶೇಷ ಏನಂದ್ರೆ ಆಂಗ್ಲೋ ಇಂಡಿಯನ್ನರ ರದ್ದತಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10 ವರ್ಷಗಳ ಕಾಲ ಮೀಸಲಾತಿ. ಪರ್ಫೆಕ್ಟಾ? ಓಕೆ. ಮಸೂದೆಗಳು ಹೇಳ್ತೀರಿ? 101ನೇ ತಿದ್ದುಪಡಿ. ನಾ ತಿದ್ದುಪಡಿ ಹೇಳ್ತೀನಿ, ಮಸೂದೆಗಳು ಹೇಳ್ರಿ. 101ನೇ ತಿದ್ದುಪಡಿ, 122ನೇ ಮಸೂದೆ, 102ನೇ ತಿದ್ದುಪಡಿ 1 2 3, 103ನೇ ತಿದ್ದುಪಡಿ 1 2 4, 104ನೇ ತಿದ್ದುಪಡಿ 1 2 6. ಇದು ಮಸೂದೆ, ಇದು ತಿದ್ದುಪಡಿ. ಓಕೆ, ನೆಕ್ಸ್ಟ್ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ಮೀಸಲಾತಿ ನೀಡಲು ಯಾವ ತಿದ್ದುಪಡಿ ಶಿಫಾರಸು ಮಾಡಿದೆ? ಕರೆಕ್ಟ್ ಆನ್ಸರ್ ಹಾಕಿರಿ ನೋಡೋಣ. ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ಮೀಸಲಾತಿ ನೀಡಲು ಯಾವ ತಿದ್ದುಪಡಿ ಶಿಫಾರಸು ಮಾಡಿದೆ? ಶಬಾಷ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಸಂವಿಧಾನದ 103ನೇ ತಿದ್ದುಪಡಿ. ಭಾರತ ಸಂವಿಧಾನದ 103ನೇ ತಿದ್ದುಪಡಿ ಏನ್ ಹೇಳ್ತದಂದ್ರ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ಮೀಸಲಾತಿ ನೀಡಲು ಈ ಒಂದು ತಿದ್ದುಪಡಿಯನ್ನ ಅನುಸರಿಸ್ತಾ ಇದ್ದೇವೆ. 103ನೇ ತಿದ್ದುಪಡಿ. ಓಕೆ. ಒಬಿಸಿ ಅವರಿಗೆ ಒಂದು ಆಯೋಗ ರಚನೆ ಮಾಡಬೇಕು. ಒಬಿಸಿ ಅವರಿಗೆ ಆಯೋಗ ರಚನೆ ಮಾಡಲು ಒಂದು ಆಯೋಗ ರಚನೆ ಮಾಡಲು ಆಯೋಗ 338 ಬಿ. ಶಬಾಷ್, 89% ಕರೆಕ್ಟ್ ಆನ್ಸರ್. ಸರಿಯಾದಂತ ಉತ್ತರ 102ನೇ ತಿದ್ದುಪಡಿ. ಆಂಗ್ಲೋ ಇಂಡಿಯನ್ ಮೀಸಲಾತಿ ರದ್ದತಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10 ವರ್ಷಗಳ ಕಾಲ ಮೀಸಲಾತಿಯನ್ನು ಮುಂದೂಡುವುದು. ಶಬಾಷ್, 91% ಕರೆಕ್ಟ್ ಆನ್ಸರ್. ಸಂವಿಧಾನದ 104ನೇ ತಿದ್ದುಪಡಿ. ಯಾವ ತಿದ್ದುಪಡಿಯ ಮೂಲಕ ಒಬಿಸಿ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಯಿತು? ಒಬಿಸಿ ಅವರಿಗೆ ಆಯೋಗಕ್ಕೆ ಸ್ಥಾನಮಾನವನ್ನು ನೀಡಲಾಯಿತು. ಎಕ್ಸಲೆಂಟ್. ಇದು ನೋಡಿ, ಬದಲಾವಣೆಯ ಪರ್ವ ಅಂದ್ರೆ ಇದು ಅಲ್ಲ. ಬದಲಾವಣೆಯ ಪರ್ವ ಅಂತಂದ್ರೆ ಪರ್ಸೆಂಟೇಜ್ ದಲ್ಲಿ ಆಗಲೇ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಕತ್ತಿಲ್ಲ. ಇದನ್ನೇ ಓದಂತ ಹೇಳೋಣ. ಓದು ಕ್ರಮ ಅಂದ್ರೆ ಇದೆ. ನೀವು ಕ್ವಶನ್ ಆನ್ಸರ್ ಬಿಡಿಸ್ತಾ ಓದಿವಿ ಅಂದ್ರೆ ನಾವು ಸಕ್ಸಸ್ ಆಗೇ ಆಗ್ತೀವಿ. ನಾವು ಹುಟ್ಟಿದ್ದೇ ಗೆಲ್ಲುವ ಸಲುವಾಗಿ, ಸೋಲು ಸಲುವಾಗಿ ಅಲ್ಲ. ನಾವು ಹುಟ್ಟಿದ್ದೇ ಗೆಲ್ಲುವ ಸಲುವಾಗಿ. ಜಗತ್ತನ್ನ ಆಳುವಂತ ಶಕ್ತಿ, ಪ್ರಪಂಚವನ್ನ ಆಳುವಂತ ಶಕ್ತಿ ನಮ್ ಕಡೆ ಇದೆ. ಒಂದಿನ ಗೆದ್ದೇ ಗೆಲ್ತೀವಿ, ಗೆಲ್ಲಲೇಬೇಕು. ಹೌದಾ? ಒಂದಿನ ನಾವು PSI ಆಗೇ ಆಗ್ತೀವಿ, ಒಂದಿನ FD ಆಗೇ ಆಗ್ತೀವಿ, ಒಂದಿನ PSI KS ಆಫೀಸರ್ ಆಗೇ ಆಗ್ತೀವಿ. 100ಕ್ಕೆ 100 ನಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಾವು ಯಾರಿಗಿಂತ ಕಮ್ಮಲ್ಲ. ನಮ್ಮಷ್ಟು ಸರ್ವಶ್ರೇಷ್ಠ ಯಾರು ಇಲ್ಲ, ನಮ್ಮಷ್ಟು ಸುಂದರವಾಗಿ ಯಾರು ಇಲ್ಲ, ನಮ್ಮಷ್ಟು ಮೆಮರಿ ಪವರ್ ಯಾರಿಗೂ ಇಲ್ಲ, ನಮಗೆ ಸರಿ ಸಮಾನರು ಯಾರು ಇಲ್ಲ. ನಮ್ಮ ರೇಟರ್ನು ಇದನ್ನ ಅನ್ಕೋರಪ್ಪ. ಮುಂದಿನ ದಿನಮಾನಗಳಲ್ಲಿ ನೀವು ಸಕ್ಸಸ್ ಆಗಲಿ ಅಂದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಕೀಳಿರಿಮೆ ಬೇಡ. ನಿಮ್ಮ ಬಗ್ಗೆ ನಿಮ್ಗೆ ಯಾವಾಗ ಕೀಳಿರಿಮೆ ಬರ್ತದೋ ನಿಮ್ಮನ್ನೆಲ್ಲ ತುಳಿದು ಬಂದು ಬಿಡ್ತಾರೆ. ಓಕೆ, ನೆಕ್ಸ್ಟ್. ಭಾರತ ಸಂವಿಧಾನದ ಯಾವ ತಿದ್ದುಪಡಿ ಭಾರತ ಹಾಗೂ ಬಾಂಗ್ಲಾದೇಶಗಳ ಗಡಿ ವಿವಾದಕ್ಕೆ ಸಂಬಂಧಪಟ್ಟಿದೆ? ಭಾರತ ಹಾಗೂ ಬಾಂಗ್ಲಾದೇಶದ ಗಡಿ ವಿವಾದ. ಶಬಾಷ್, 79 ಇರ್ಲಿ 79%. ಯಾಕಂದ್ರೆ ಜಾಸ್ತಿ ಜನರು ಅಟೆಂಡ್ ಆಗ್ತಾ ಇದ್ದಾರೆ. 76 ಇರ್ಲಿ. ಈಗಾಗಲೇ 102ನೇ ತಿದ್ದುಪಡಿ ಬಗ್ಗೆ ಡಿಸ್ಕಸ್ ಮಾಡಿವಾಗಲೇ. 102ನೇ ತಿದ್ದುಪಡಿ ಏನ್ ಹೇಳ್ತ ಅಂತ ಹೇಳಿದೆ ನಿಮಗೆ? ಒಬಿಸಿ ಆಯೋಗ ಹೇಳ್ತದೆ. 101ನೇ ತಿದ್ದುಪಡಿ ಏನ್ ಹೇಳ್ತದೆ? GST ಹೇಳ್ತದೆ. ಇವೆರಡು ಗೊತ್ತದ, ನಮ್ಗೆ ಇದು ಗೊತ್ತಿಲ್ಲ ಅಂದ್ರೆ ಇದು ಹಾಕಿಬಿಡ್ಬೇಕು. ಸುಮ್ಮನೆ ನಿಮ್ಗೆ ಅಂದಾಜು.
ನೆಕ್ಸ್ಟ್ ಕ್ವಶನ್, ಜಿಎಸ್ಟಿಯನ್ನು ಅಳವಡಿಸಿಕೊಂಡಿರುವಂತ ಸಂವಿಧಾನ ತಿದ್ದುಪಡಿ ಯಾವುದು? ಜಿಎಸ್ಟಿಯನ್ನು ಅಳವಡಿಸಿಕೊಂಡ ಭಾರತ ಸಂವಿಧಾನದ ತಿದ್ದುಪಡಿ ಯಾವುದು? 92% ಕರೆಕ್ಟ್ ಆನ್ಸರ್. ಸರಿಯಾದಂತ ಉತ್ತರ 101ನೇ ತಿದ್ದುಪಡಿ. ಹಾಗಾದರೆ ಮಸೂದೆ ಯಾವುದು? ಜಿಎಸ್ಟಿಯನ್ನು ಸ್ವೀಕಾರ ಮಾಡಿದ ಮಸೂದೆ ಸಾಕು, 122ನೇ ಮಸೂದೆ. 122ನೇ ಮಸೂದೆ ಜಿಎಸ್ಟಿ ಸಂಬಂಧಪಟ್ಟಂಗ. ಭಾರತ ದೇಶದಲ್ಲಿ ಜಿಎಸ್ಟಿ ಸ್ವೀಕಾರ ಮಾಡಿದ ಮೊದಲ ರಾಜ್ಯ ಯಾವುದು? ಅಸ್ಸಾಂ ರಾಜ್ಯ. ಜಿಎಸ್ಟಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಜಿಎಸ್ಟಿಯ ಪಿತಾಮಹ ಯಾರು? ಹಾಸಿಂದಾಸ್ ಗುಪ್ತಾ. ಹಾಸಿಂದಾಸ್ ಗುಪ್ತಾ ಅನ್ನು ಜಿಎಸ್ಟಿ. ಪ್ರಪಂಚದಲ್ಲಿ ಜಿಎಸ್ಟಿ ಸ್ವೀಕಾರ ಮಾಡಿದ ಮೊದಲ ದೇಶ ಯಾವುದು? ಜಗತ್ತಿನಲ್ಲಿ ಜಿಎಸ್ಟಿಯನ್ನು ಸ್ವೀಕಾರ ಮಾಡಿದ ಮೊದಲ ದೇಶ ಫ್ರಾನ್ಸ್. ಪ್ರಪಂಚದಲ್ಲಿ ಜಿಎಸ್ಟಿ ಒಂದು ಪ್ರತ್ಯಕ್ಷನೋ ಪರೋಕ್ಷನೋ? ಜಿಎಸ್ಟಿ ಅಂತ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್? ಶಬಾಷ್, ಇಂಡೈರೆಕ್ಟ್ ಟ್ಯಾಕ್ಸ್. ಜಿಎಸ್ಟಿ ಅನ್ನೋದು ಇದೊಂದು ಪರೋಕ್ಷವಾಗಿರುವಂತ ತೆರಿಗೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತ ತಿದ್ದುಪಡಿ ಯಾವುದು? 99ನೇ ತಿದ್ದುಪಡಿ, 371 ಜೆ, 103ನೇ ತಿದ್ದುಪಡಿ, 104ನೇ ತಿದ್ದುಪಡಿ, 98ನೇ ತಿದ್ದುಪಡಿ. ತಪ್ಪ ಮಾಡಬೇಡಿ, ಕರೆಕ್ಟ್ ಆನ್ಸರ್ ಹಾಕ್ರಿ. ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತ ತಿದ್ದುಪಡಿ ಯಾವುದು? ನೋಡಿ 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 ನೋಡಿ, ಇಲ್ಲಿ ನೋಡಿ. ತಪ್ಪು ಮಾಡಿದಿರೋ ಇಲ್ಲೋ? ಹ್ಞೂ ಅಂತ ಒಪ್ಕೋರಿ. ಮೀ ಅಂದವ್ರ ತಪ್ಪು. ಇರ್ಲಿ, ನಾ ಏನ್ ಇದು ಮಾಡಂಗಿಲ್ಲ. ನೋಡೊಂದ್ 5 ಮಂದಿ ಮೀ ಅಂದ್ರ ಅಷ್ಟೇ. ಕ್ವಶನ್ ಏನ್ ಕೇಳೇನ್ ಗೊತ್ತಾ? ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ. ಆ ಕಲ್ಯಾಣ ಕರ್ನಾಟಕ, ಇದು ವಿಧಿ, ಇದು 371ನೇ ವಿಧಿ ಬೇರೆ, ತಿದ್ದುಪಡಿ ಬೇರೆ. ಇದು ಆರ್ಟಿಕಲ್ 371 ಆರ್ಟಿಕಲ್ ಅಲ್ಲ. ಎಂಜಿ ನಮ್ಮ ಆಸ್ಮಾ ಜಿಕೆ. ಎಂಜಿ ನಮ್ಮ ಆಸ್ಮಾ ಜಿಕೆ. 371 371 ಎ, 371 ಬಿ, 371 ಸಿ, 371 ಡಿ, 371 ಇ, 371 ಎಫ್, 371 ABCDF, 371 ಜಿ, 371 ಐ, 371 ಜೆ, 371 ಹತ್ತೇನ? ಅಯ್ಯೋ ಐತ್ ಮಾಸ್ ಐತ್. ಎಫ್ ತನದ ಕರೆಕ್ಟ್ ಹಾಕಿನೇ ಇಲ್ಲ. ಶಾಣೆ ಯಾ ಶಾಣೆ? ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ. ನಮ್ಗೆ ABCD ಬರ್ಲೇ ಇಲ್ಲ ಜೀವನದಾಗ, ಒಂದನ ಕಲಿಯಕ್ ಆಗಿಲ್ಲ. ಅದಕ್ಕೆ ಒಂದ್ ಹುಡುಗಿ ಅವ್ರ ಮಮ್ಮಿ ಹೇಳಕತ್ತ, ಪಾಪ ಅವ್ರ ಮೇಡಮ್ ಅವ್ರ ಕ್ಲಾಸ್ ಹೇಳಕತ್ತಾರ. ಅವಾಗ ಹುಡುಗ ಹೇಳ, ನಿಮ್ ಸರ್ ಯಾ ಶಾಣೆ ಅಂತ. ದಿನ ನೋಡ್ತೀನಿ ABCD ಬಿಟ್ಟು ಮುಂದಿನ ಶಬ್ದನೇ ಬರಂಗಿಲ್ಲ. ನಿಮ್ ಸರ್ ಹೆಂಗದಾರ ಅಂದ್ರೆ ನೀ ಹೆಂಗಿರ್ಲಕ್ಕಿಲ್ಲ ಅಂತ. ಎಕ್ಸಲೆಂಟ್ ಅಂದೆ ಅದು. ನಾನು ಲಾಕ್ಡೌನ್ ನಾನು 2 ತಿಂಗಳಾಯ್ತು ಕೇಳಾಕತ್ತೀನಿ, ನಿಮ್ಮ ಸರ್ಗೆ ABCD ಬಿಟ್ಟು ಮುಂದಿನ ಬರಂಗಿಲ್ಲ. ಎಸ್ 371 MG ಮಹಾರಾಷ್ಟ್ರ ಮತ್ತು ಗುಜರಾತ್. ಗುಜರಾತ್ ಸಂಬಂಧಪಟ್ಟಂಗೆ 371. ಇಲ್ಲಿ ನಾಗಾಲ್ಯಾಂಡ್ ಎ, ಅಸ್ಸಾಂ ಬಿ, ಮಣಿಪುರ್ ಸಿ, ಆಂಧ್ರ ಪ್ರದೇಶ ಡಿ, ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯ ಇ, ಸಿಕ್ಕಿಂ 371 ಎಫ್, ಮಿಜೋರಾಂ 371 ಜಿ, ಇನ್ನ ಅರುಣಾಚಲ ಪ್ರದೇಶ 371 ಎಚ್, ಗೋವಾ 371 ಐ, ನಮ್ಮ ಕಲ್ಯಾಣ ಕರ್ನಾಟಕ 371 ಜೆ. ಓಕೆನಾ? MG ನಮ್ಮ ಆಸ್ಮಾ ಜಿಕೆ. ಮತ್ತೆ ಅಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಬರೀಬೇಕಾ? ಮತ್ತ
ಈ ಟ್ರಿಕ್ ನೆನಪಿಡೋದು ಇಂಪಾರ್ಟೆಂಟ್. ಅಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಇದ್ದಾಗ ಮಾತ್ರ ಆನ್ಸರ್ ಬರ್ತದೆ. ಇದು 2-3 ಸಾರಿ ಪ್ರಾಕ್ಟೀಸ್ ಮಾಡ್ಬೇಕು ಇದು. ಯಾಕಂದ್ರೆ ನಾನು ಇದು 3-4 ಯಾವ ಕೆಟ್ಟ ಅಸಹ್ಯ ಯಾಕದು ರುಕ್ಸಾನ ಮೇಡಮ್ ಅಸಹ್ಯ ಇದು ಅಲ್ಲ. ಟ್ರಿಕ್ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ನೆನಪಿಡ್ಬೇಕಲ್ಲ, ಅದು ಬಹಳ ಮುಖ್ಯ ಅಲ್ಲ. MG ನಮ್ಮ ಆಸ್ಮಾ GK ಇದೊಂದು ಚಾಪ್ಟರ್ ಪೂರ್ತಿ, ಒಂದು ಚಾಪ್ಟರ್ ಅನ್ನ 1 ನಿಮಿಷ ನಾವು ಆನ್ಸರ್ ಮಾಡಬಹುದು ಕರೆಕ್ಟ್ ಆಗಿ. MG ನಮ್ಮ ಆಸ್ಮಾ GK. ಮಹಾರಾಷ್ಟ್ರ, ಗುಜರಾತ್, ನಾಗಾಲ್ಯಾಂಡ್, ಅಸ್ಸಾಂ, ಮಣಿಪುರ್, ಆಂಧ್ರ ಪ್ರದೇಶ. ಇದು ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯ, 2 ಆಂಧ್ರ ಪ್ರದೇಶ. ಸಿಕ್ಕಿಂ, ಮಿಜೋ ಮಿಜೋ. ನೆಕ್ಸ್ಟ್ ಅರುಣಾಚಲ ಪ್ರದೇಶ, ಗೋವಾ, ಕಲ್ಯಾಣ ಕರ್ನಾಟಕ. ಲಾಸ್ಟ್ನದ್ ನಮ್ದೇ ನೋಡಿ, ಕಲ್ಯಾಣ ಕರ್ನಾಟಕ. ಮುಂದೋಗೋಣ. ಓಕೆ. ಏನ್ ಕನ್ಫ್ಯೂಸ್ ಆಗಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು. ಅದು ಕನ್ಫ್ಯೂಸ್ ಆಗ್ತಂದ್ರೆ ಹೆಂಗ? ಒಂದ್ಸರಿ ಪ್ರಾಕ್ಟೀಸ್ ಇಷ್ಟು ತುತ್ತು ಮಾಡಿ ಊಟ ಮಾಡ್ಕೊಳ್ಳೋದು ಕರ್ಸ್ಕೊಳ್ಳೋದ ಅಲ್ಲಂದ್ರ ಮತ್ ಹೋಗಿ ನಾವೇ ಬಾಯಿ ಗಜ್ಜದಿರ್ತದ ತಿನ್ಬೇಕಪ್ಪ. ತೀರಾ ಆಸೆ ಅಲ್ಲ ಇದು. ಒಂದ್ 2-3 ಸಲ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಶಿಕ್ಷಣ, ಹಣಕಾಸು, ಚುನಾವಣೆ, ರಾಷ್ಟ್ರಪತಿ ಅಧಿಕಾರ. 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. 85% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಸರಿಯಾದಂತ ಉತ್ತರ ಶಿಕ್ಷಣ. ನೋಡಿ, 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಶಿಕ್ಷಣ. ಓಕೆನಾ? 86 ಅತಿ ಮುಖ್ಯವಾಗಿರುವಂತ ತಿದ್ದುಪಡಿ 2002 ಸಂವಿಧಾನದ 86ನೇ ತಿದ್ದುಪಡಿ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. 21A ಸಂವಿಧಾನದ 86ನೇ ತಿದ್ದುಪಡಿ. 86ನೇ ತಿದ್ದುಪಡಿ 2002 ಕೆ 51K ಇದನ್ನು ಸೇರ್ಪಡೆ ಮಾಡಲಾಗಿದೆ. ಇದು ಮೂಲಭೂತ ಹಕ್ಕು, ಇದು ಮೂಲಭೂತ ಕರ್ತವ್ಯ. ಯಾರ ಕರ್ತವ್ಯ? ತಂದೆ ತಾಯಿಗಳ ಕರ್ತವ್ಯ ಅಥವಾ ಪಾಲಕರ ಕರ್ತವ್ಯ, ಪೋಷಕರ ಕರ್ತವ್ಯ. 6ರಿಂದ 14 ವರ್ಷದ ಮಕ್ಕಳು ಶಾಲೆಯನ್ನು ಹೊರಗಿದ್ರೆ ಆ ಮಗುನ್ ಕರ್ಕೊಂಡು ಹೋಗಿ, ನೋಡಪ್ಪ ನೀನು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ಶಾಲೆ ಕಲಿಬೇಕು ಅಲ್ಲ. ಶಿಕ್ಷಣವನ್ನು ಪಡೆಯದೆ ನಿಮ್ ಕಡೆ ಏನು ಮಾಡಕ್ಕಾಗಲ್ಲ ಅಂತೇಳಿ ಆ ಮಗುವಿಗೆ ಕನಿಷ್ಠವಾಗಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಶಾಲೆ ಕಳಿಸ್ಬೇಕು. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕಲ್ಪಿಸುವುದು ತಂದೆ ತಾಯಿಗಳ, ಪೋಷಕರ ಆದ್ಯ ಕರ್ತವ್ಯ ಆಗಿದೆ. ಇದು ಮೂಲಭೂತ ಹಕ್ಕು, ಮಗುವಿನ ಮೂಲಭೂತ ಹಕ್ಕು. ಇದು ತಂದೆ ತಾಯಿಗಳ ಆದ್ಯ ಕರ್ತವ್ಯ. ಇವೆರಡು 86ನೇ ತಿದ್ದುಪಡಿ. ನೋಡಿ, 86ನೇ ತಿದ್ದುಪಡಿಯ ಪ್ರಕಾರ ಒಂದು ಹಂಗ, ಇನ್ನೊಂದು ಹಿಂಗ. ಓಕೆನಾ? ಬಟ್ 86ನೇ ತಿದ್ದುಪಡಿಗೆ ಪೂರಕವಾಗಿ ಇನ್ನೊಂದು ತಿದ್ದುಪಡಿ ಇದೆ. ಯಾರು ಹೇಳ್ತಾರೆ ನೋಡಮ್? ಯಾರು ಜಾಣ್ರದ್ರಿ? ಪೂರಕವಾಗಿ ತಿದ್ದುಪಡಿ ಕೇಳಕತ್ತ, ನಾ ವಿಧಿ ಕೇಳಿಲ್ಲ, ತಿದ್ದುಪಡಿ ಕೇಳ್ತಾ ಇದ್ದೇನೆ. ಯಾರ ಆನ್ಸರ್? ಒಬ್ರು ಆನ್ಸರ್ ಮಾಡಿದ್ರು, ಯಮುನಾ ಮೇಡಮ್, ಯಮುನಾ ಶರತ್ ಕುಮಾರ್ ಅವರು ಪರ್ಫೆಕ್ಟ್ ಆನ್ಸರ್ ಹೇಳಿದ್ದಾರೆ. ಅವರಿಗೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದೇವೆ, ಒಂದು ಗಡಬಡ ಐಸ್ ಕ್ರೀಮ್. 93ನೇ ತಿದ್ದುಪಡಿ, ಭಾರತ ಸಂವಿಧಾನದ 93ನೇ ತಿದ್ದುಪಡಿಯ ವಿಶೇಷ ಏನು ಅಂತಂದ್ರೆ, ಇಲ್ಲ ಅಶ್ವಿನಿ ಪಾಟೀಲ್ ಮೇಡಮ್, ನೋ ಪ್ರೈಸ್, ಓನ್ಲಿ ಫಾರ್ ಯಮುನಾ ಶರತ್ ಕುಮಾರ್ ಅವರಿಗೆ ಒಂದು ಗಡಬಡ ಐಸ್ ಕ್ರೀಮ್, ಒಂದು ಏನಪ್ಪಾ ಅಂದ್ರ ಏನ್ ಹೇಳಿದಪ್ಪ, ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್. 93ನೇ ತಿದ್ದುಪಡಿ ಏನ್ ಹೇಳ್ತಂದ್ರೆ RT ಆಕ್ಟ್ ಬಗ್ಗೆ ಹೇಳ್ತದೆ. ರೈಟ್ ಟು ಎಜುಕೇಶನ್ ಅಂತ ಕರಿತೀವಲ್ಲ, ರೈಟ್ ಟು ಎಜುಕೇಶನ್ ಯಾವ ಕಟುಬಜ್ಜಿ ಇಲ್ಲ. 93ನೇ ತಿದ್ದುಪಡಿ. ಆ 93ನೇ ತಿದ್ದುಪಡಿ ವಿಶೇಷ ಏನಂದ್ರೆ ಈ ರೈಟ್ ಟು ಎಜುಕೇಶನ್ ಬಗ್ಗೆ ಹೇಳುವಂತದ್ದು. ರೈಟ್ ಟು ಎಜುಕೇಶನ್ ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ಅವಕಾಶ ಇಲ್ಲ? ಯಾರು ಹೇಳ್ತೀರಿ? ರೈಟ್ ಟು ಎಜುಕೇಶನ್ ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ಅವಕಾಶ ಇಲ್ಲ? ಎಕ್ಸಲೆಂಟ್. 30ನೇ ವಿಧಿ, ಭಾರತ ಸಂವಿಧಾನದ 30ನೇ ವಿಧಿ, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ 93ನೇ ತಿದ್ದುಪಡಿ ಅಪ್ಲೈ ಆಗಿಲ್ಲ. ನೆನಪಿಡಿ, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ
ಈ 93ನೇ ವಿಧಿ ಅಪ್ಲೈ ಆಗಿಲ್ಲ. ಓಕೆನಾ? ಹಾಗಾದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಆರಂಭದಲ್ಲಿ ಎಷ್ಟನೇ ವಿಧಿ ಅಂದ್ರ 45ನೇ ವಿಧಿಯಲ್ಲಿ ಆ ಪಾಯಿಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಾಗಿತ್ತು. ಮೊದಲ ಯಾವ ತಿದ್ದುಪಡಿಯನ್ನು ಕರೆಯುತ್ತಾರೆ? ವೆರಿ ಈಸಿ ಕ್ವಶನ್. ಯಾವ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಎನ್ನುವರು? ಭಾರತ ಸಂವಿಧಾನದ ಯಾವ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಎಂದು ಕರೆಯುತ್ತಾರೆ? ಅತಿ ಮುಖ್ಯವಾಗಿರುವಂತಹ ಪ್ರಶ್ನೆ. ಸಂವಿಧಾನದ ಯಾವ ತಿದ್ದುಪಡಿಯನ್ನ? ಸರಿಸುಮಾರು 87% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. 42ನೇ ತಿದ್ದುಪಡಿ ನೋಡಿ. ಈ 42ನೇ ತಿದ್ದುಪಡಿಯನ್ನ ಭಾರತ ಸಂವಿಧಾನದಲ್ಲಿ ಮಿನಿ ಸಂವಿಧಾನ ಅಂತ ಕರೀತಾರೆ. ಮಿನಿ ಸಂವಿಧಾನ 1976 3 ಪದಗಳನ್ನ ಭಾರತ ಸಂವಿಧಾನದಲ್ಲಿ ಸೇರಿಸಲಾಯಿತು. 3 ಪದಗಳನ್ನ ಭಾರತ ಸಂವಿಧಾನದಲ್ಲಿ ಸೇರಿಸಲಾಯಿತು. 3 ಪದಗಳು ಯಾವುವು? 3 ಪದಗಳು ಯಾವುವು? 3 ಪದಗಳು ಯಾವುವು? ಸಮಾಜವಾದಿ, ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಅನ್ನುವಂಥ ಪದಗಳನ್ನ. ಓಕೆ, ಭಾರತ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ಇಲ್ಲದೆ ಇರುವಂತ 3 ಪದಗಳು: ಸಮಾಜವಾದಿ ಪದವನ್ನ, ಜಾತ್ಯತೀತ ಅನ್ನುವಂಥ ಪದವನ್ನ, ಸಮಗ್ರತೆ ಅನ್ನುವಂಥ ಪದವನ್ನ. 3 ಪದಗಳನ್ನ ಭಾರತ ಸಂವಿಧಾನದಲ್ಲಿ ಸೇರಿಸಲಾಯಿತು. ಪಾಯಿಂಟ್ ನಂಬರ್ 1. 3 ವಿಧಿಗಳನ್ನ ಭಾರತ ಸಂವಿಧಾನದಲ್ಲಿ ಸೇರಿಸಲಾಯಿತು. 3 ವಿಧಿಗಳು 39A, 43A, 48A. ಕರೆಕ್ಟ್ ಇದೆಯಾ? ನಾ ಹೇಳ್ತಾ ಇರೋದು ಕರೆಕ್ಟ್ ಇದೆಯಾ? ಮತ್ತ ಅವಸರದ ಖುಷಿಯಿಂದ ಏನ್ರಿ ಹೇಳಿ ನಿಂತೀನಿ. ಮೊದಲೇ ದೊಡ್ಡ ಅಸಹ್ಯ ಮಾಡ್ತೀರಿ ನನಗ. 38A, 43A ಮತ್ತೆ ಎಷ್ಟು? 48A. ಸಾರಿ 48A. ಕರೆಕ್ಟ್ ಹೇಳಿನಿ. ಬರ್ದದ್ 84 ಬರ್ದಿನಿ. 48 ಕರೆಕ್ಟ್ ಬರ್ದಿನೇ ಇಲ್ಲ, ಇಳಿನೇ ಇಲ್ಲ. 48 ಇಳಿನೇ ಇಲ್ಲ. ಎಸ್. ಈ ಒಟ್ಟು ಸಣ್ಣ ತಪ್ಪು ಸಿಕ್ಕರು ಬಿದ್ರು ನನಗೆ ಗೊತ್ತದ. ಈಗ ದಗದ ಗಾಳಿ ಅದ ವ್ಯವಸ್ಥೆ. 48A. ಎಸ್. 3 ವಿಧಿಗಳು: 39A, 43A, 48A. ಅಷ್ಟೇ ಅಲ್ಲದೆ ಒಂದು ಭಾಗವನ್ನು ಸೇರಿಸಲಾಯಿತು. ಯಾವ ಭಾಗ? 4A ಭಾಗವನ್ನ ಸೇರಿಸಲಾಯಿತು. ಅಗ್ರಿ? 4A ಭಾಗವನ್ನ ಸೇರಿಸಲಾಯಿತು. ಎಷ್ಟು ಕರ್ತವ್ಯಗಳನ್ನ? ಎಕ್ಸಲೆಂಟ್. 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 10 ಮೂಲಭೂತ ಕರ್ತವ್ಯಗಳು. ಯಾವ ಸಮಿತಿಯ ಪ್ರಕಾರ? ಸರ್ದಾರ್ ಸ್ವರ್ಣಸಿಂಗ ಸಮಿತಿಯ ಪ್ರಕಾರ. ಸ್ವರ್ಣಸಿಂಗ ಸಮಿತಿಯ ಪ್ರಕಾರ. ಹಾಗಾದ್ರೆ ಇದೇ ಭಾಗದಲ್ಲಿ ಸೇರಿಸಬೇಕಂತ ಹೇಳಿದ ಸಮಿತಿ ಯಾವುದು? ಇಲ್ಲೇ ಸೇರಿಸ್ರಪ್ಪ ಅಂತ ಹೇಳಿ JS ವರ್ಮಾ ಸಮಿತಿ. JS ವರ್ಮಾ ಸಮಿತಿ ಏನ್ ಹೇಳ್ತಂದ್ರೆ 4A ಸೇರಿಸ್ರಿ ಅಂತ ಹೇಳಿದ್ದು JS ವರ್ಮಾ. ಇಂಥ ಮೂಲಭೂತ ಕರ್ತವ್ಯಗಳು ಬೇಕು ಅಂತ ಹೇಳಿದ್ದು ಸರ್ದಾರ್ ಸ್ವರ್ಣಸಿಂಗ ಸಮಿತಿ. ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು? ಎಕ್ಸಲೆಂಟ್. ರಷ್ಯಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. ನೆಕ್ಸ್ಟ್ ಕ್ವಶನ್. ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ಹೇಳುವ ಸಂವಿಧಾನ ತಿದ್ದುಪಡಿ ಯಾವುದು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಪಕ್ಷಾಂತರ ನಿಷೇಧ ಕುರಿತು ಹೇಳುವಂತ ಸಂವಿಧಾನದ ತಿದ್ದುಪಡಿ. ಎಪ್ಪತ್ತು 70% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಬಂದ ಪುಟ್ಟ ಹೋದ ಪುಟ್ಟ. ಇವತ್ತಿನ ರಾಜಕೀಯ ಪಕ್ಷಗಳಲ್ಲಿ ನಾಯಕರ ವಿಶೇಷ ಏನಂದ್ರೆ, ಕೆಲವು ನಾಯಕರ ವಿಶೇಷ ಏನು ಅಂತಂದ್ರೆ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಂತಾರವ್ರು. ನನ್ನ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ನಾನು ಸಚಿವ ಆದ್ರೆ ಸಾಕು, ನನಗೆ ಅಮೌಂಟ್ ಬಂದ್ರೆ ಸಾಕು, ನಾ ಬೆಳೆದ್ರೆ ಸಾಕು, ನನ್ನ ಕುಟುಂಬ ಬೆಳೆದ್ರೆ ಸಾಕು ಅನ್ನುವಂತ ವಿಚಾರದಲ್ಲಿ ಆಯಾರಾಮ ಗಯಾರಾಮ ಅನ್ನುವಂಥದ್ದು. ಅವ್ರ ಹೆಸರು ಹೇಳಂಗಿಲ್ಲ, ಹೆಸರು ಯಾಕೆ ಹೇಳ? ಹಾಗಾದ್ರೆ ಒಟ್ಟು ಜಗಳ ಹಚ್ಚಿಡ್ಬೇಕು ನಾವು. ಪಕ್ಷಾಂತರ ನಿಷೇಧ ಕುರಿತು ಹೇಳುವಂತ ಸಂವಿಧಾನದ ತಿದ್ದುಪಡಿ ಯಾವುದು ಅಂತಂದ್ರೆ ಅದು ಸಂವಿಧಾನದ 52ನೇ ತಿದ್ದುಪಡಿ. ಭಾರತ ಸಂವಿಧಾನದ 52ನೇ ತಿದ್ದುಪಡಿಯ ವಿಶೇಷ ಏನು ಅಂದ್ರೆ ಪಕ್ಷಾಂತರ ನಿಷೇಧ. ಯಾವ ವರ್ಷ? 1985. 1985 52ನೇ ತಿದ್ದುಪಡಿಯ ಮೂಲಕ ಅಲ್ಲ. ಯಾರು ಅಂತಂದ್ರೆ ರಾಜೀವ್ ಗಾಂಧಿ. ಎಷ್ಟನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಎಷ್ಟನೇ ಅನುಸೂಚಿಯಲ್ಲಿ? 10ನೇ ಅನುಸೂಚಿ. ಎಕ್ಸಲೆಂಟ್.
ಅನುಸೂಚಿ ಅಂದ್ರೆ 10ನೇ ಅನುಸೂಚಿ 52ನೇ ತಿದ್ದುಪಡಿ 1985. ದೇಶದ ಅಂದಿನ ಪ್ರಧಾನಿ ಯಾರಂದ್ರ ರಾಜೀವ್ ಗಾಂಧಿ ಅವರು. ನೆಕ್ಸ್ಟ್ ಕ್ವಶನ್, ತಿದ್ದುಪಡಿ ಯಾವುದು? ಪಂಚಾಯತ್ ರಾಜ್ಯಗಳ ಕುರಿತು ಅದಕ್ಕೆ ಸಂಬಂಧಪಟ್ಟ ತಿದ್ದುಪಡಿ 70ನೇ ತಿದ್ದುಪಡಿ, 71, 72, 73. 70, 71, 72, 73 ಕರೆಕ್ಟ್ ಆನ್ಸರ್ ಮಾಡಬೇಕು. ಪಂಚಾಯತಿ ರಾಜ್ಯ ಎಕ್ಸಲೆಂಟ್, 78% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 73ನೇ ತಿದ್ದುಪಡಿ ನೋಡಿ, ಭಾರತ ಸಂವಿಧಾನದ 73ನೇ ತಿದ್ದುಪಡಿ ವಿಶೇಷ ಅಂದ್ರೆ ಪಂಚಾಯತಿ ರಾಜ್ಯಗಳ ಕುರಿತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಿದ್ದುಪಡಿಯನ್ನ ಕೆಲವು ಉಪನ್ಯಾಸಕರು ಒಂದೊಂದು ತಿಂಗಳು ಹೇಳ್ತಾರೆ, ಅಥವಾ 10ರಿಂದ 15 ಕ್ಲಾಸ್ಗಳು ಬೇಕಾಗ್ತವೆ. ಇದು ಅಂತಿಮ ಸ್ಪರ್ಶ, ಇದು ಕೊನೆಯ ಟಚ್, ಇದು ಪರ್ಫೆಕ್ಟ್ ಆಗ್ರಿ. 1992 ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಪಂಚಾಯಿತಿ ರಾಜ್ಯಗಳ ಕುರಿತು ಮಾಹಿತಿಯನ್ನು ಕೊಡಲಾಯಿತು. ಎಷ್ಟನೇ ಅನುಸೂಚಿ? 11ನೇ ಅನುಸೂಚಿ. ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಪಂಚಾಯಿತಿ ವ್ಯವಸ್ಥೆಯ ಬಗ್ಗೆ? 40ನೇ ವಿಧಿ. ಎಕ್ಸಲೆಂಟ್, ಭಾರತ ಸಂವಿಧಾನದ 40ನೇ ವಿಧಿ. ಹಾಗಾದ್ರೆ ಪಂಚಾಯಿತಿ ಅನ್ನುವಂಥದ್ದು ಇದು ಉದಾರವಾದಿ ತತ್ವವಾಗಿದೆ, ಸಮಾಜವಾದಿ ತತ್ವವಾಗಿದೆ, ಇದೊಂದು ಗಾಂಧಿ ತತ್ವವಾಗಿದೆ. ಮುತ್ಯ ಗಾಂಧಿ ತತ್ವವಾಗಿದೆ. ಪಂಚಾಯಿತಿ ಇಲಾಖೆ ಗಾಂಧಿ ತತ್ವವಾಗಿದೆ. ಎಕ್ಸಲೆಂಟ್. 73ನೇ ತಿದ್ದುಪಡಿ. ಹಾಗಾದ್ರೆ ಭಾರತ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಪಂಚಾಯಿತಿ ವ್ಯವಸ್ಥೆಗೆ ಅವಕಾಶ ಕೊಡಲಾಯಿತು. ಭಾರತದ ಪಂಚಾಯಿತಿ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಲಾರ್ಡ್ ರಿಪ್ಪನ್ ಅನ್ನ ಭಾರತ ದೇಶದ ಪಂಚಾಯಿತಿ ವ್ಯವಸ್ಥೆ ಪಿತಾಮಹ ಅಂತ ಕರೀತಾರೆ. ಅಲ್ಲ, ಭಾರತದಲ್ಲಿ ಪಂಚಾಯಿತಿ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದ ಮೊದಲ ರಾಜ್ಯ ರಾಜಸ್ಥಾನದ ನಾಗೂರ್ ಎಂಬ ಗ್ರಾಮದಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯಿತಿ ವ್ಯವಸ್ಥೆಯನ್ನ ಸ್ವೀಕಾರ ಮಾಡಲಾಯಿತು. ಅಲ್ಲ, ಬಲವಂತ್ ರಾಯ್ ಮೆಹ್ತಾ ಸಮಿತಿಯ ಪ್ರಕಾರ 1957 ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯಿತಿ ಇಲಾಖೆ ಸಂಬಂಧಪಟ್ಟಂತೆ ಎಷ್ಟು ಕಾರ್ಯಗಳದಾವೆ? ಪಂಚಾಯತ್ ಸಂಬಂಧಪಟ್ಟಂತ ಕಾರ್ಯಗಳು 29 ಕಾರ್ಯಗಳು. ಇತ್ತೀಚೆಗೆ ಪಂಚಾಯಿತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಜಾರಿಗೆ ಬಂದಂತ ಒಂದು ವರದಿ ಯಾವುದು? ಇತ್ತೀಚೆಗೆ, ಎಸ್, ವೆರಿ ಗುಡ್ ನಿಶಾ ಅವರ ಎಕ್ಸಲೆಂಟ್. ರಮೇಶ್ ಕುಮಾರ್ ವರದಿಯ ಪ್ರಕಾರ ಪಂಚಾಯಿತಿ ಇಲಾಖೆಯಲ್ಲಿ ಎಷ್ಟು ಹಂತದ ಸಭೆಗಳನ್ನ ಮಾಡ್ತಾರೆ? ಎಷ್ಟು ಹಂತದ ಸಭೆಗಳನ್ನ? 3 ಹಂತದ ಸಭೆಗಳು. 3 ಹಂತ ಅಂದ್ರ ಒಂದು ಜನವಸತಿ, ವಾರ್ಡ್ ಸಭೆ ಮತ್ತೆ ಗ್ರಾಮ ಸಭೆ. ಫಸ್ಟ್ ಜನವಸತಿ ಸಭೆ, ಜನವಸತಿ ಆದ ಮೇಲೆ ವಾರ್ಡ್ ಸಭೆ ಆದ ಮೇಲೆ ಗ್ರಾಮ ಸಭೆನೇ ಫೈನಲ್. ಗ್ರಾಮ ಸಭೆ. ಪಂಚಾಯಿತಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಚಾಯಿತಿ ಇಲಾಖೆಯಲ್ಲಿ ಯಾರನ್ನು ಕಾರ್ಯನಿರ್ವಾಹಕ ಅಧಿಕಾರಿ ಎಂದು ಕರೆಯುತ್ತಾರೆ? ಎಕ್ಸಲೆಂಟ್, PDO, ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್. ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ? ಪಂಚಾಯಿತಿ ಸಂಬಂಧಪಟ್ಟಂತೆ ಎಷ್ಟು ವಿಧಿಗಳಿವೆ? ಎಕ್ಸಲೆಂಟ್, ಬೆಳಗಾವಿಯವರೇ 321 ವಿಧಿಗಳು. 321 ವಿಧಿಗಳು. ಎಷ್ಟು ಅನುಸೂಚಿಗಳಿವೆ? ಪಂಚಾಯಿತಿ ಸಂಬಂಧಪಟ್ಟಂಗೆ ಎಷ್ಟು ಅನುಸೂಚಿಗಳಿವೆ? 4 ಅನುಸೂಚಿಗಳನ್ನ ನೋಡ್ತೀವಿ. 4 ಅನುಸೂಚಿಗಳು. ಓಕೆನಾ? ಇಷ್ಟು ಕಲೀರಪ್ಪ, ನಾವ್ ಏನ್ ಬಾಳ ಓದೋ ಅವಶ್ಯಕತೆ ಇಲ್ಲ. ನಾ ಏನ್ ಡಿಸ್ಕಸ್ ಮಾಡ್ಲಾಕತ್ತೀನಲ್ಲ, ಈ ತರ ಒಂದ್ 4-5 ಮಂದಿ ಕುತ್ಕೊಂಡು ಡಿಸ್ಕಸ್ ಮಾಡಿದಾರಂದ್ರ ಪರ್ಫೆಕ್ಟ್ ಆಗಿ ಬಿಡ್ತೀರಿ. ನಿಮ್ ಹಿಡೋರು ಯಾರು ಇಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್. 21ನೇ ತಿದ್ದುಪಡಿಯ ಮೂಲಕ 8ನೇ ಅನುಸೂಚಿಗೆ ಯಾವ ಭಾಷೆಗಳನ್ನು ಸೇರಿಸಲಾಯಿತು? ಸಿಂಧಿ ಭಾಷೆ, ನೇಪಾಳಿ ಭಾಷೆ, ರಾಜಸ್ಥಾನಿ, ಇಂಗ್ಲಿಷ್ ಭಾಷೆ. ಸಂವಿಧಾನದ 21ನೇ ತಿದ್ದುಪಡಿ 8ನೇ ಅನುಸೂಚಿಗೆ ಯಾವ ಭಾಷೆಯನ್ನು ಸೇರಿಸಲಾಯಿತು? 82% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಸಿಂಧಿ ಭಾಷೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಿಂಧಿ ಮಾತನಾಡುವ ರಾಜ್ಯ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಿಂಧಿ ಮಾತನಾಡುವ ರಾಜ್ಯ ಗುಜರಾತ್ ರಾಜ್ಯ.
ಈ ಕೆಳಗಿನ ಯಾವ ಭಾಷೆಗಳಲ್ಲಿ ಅಧಿಕೃತವಾಗಿ ಭಾರತ ಸಂವಿಧಾನದಲ್ಲಿ ಇರದೇ ಇರುವಂತ ಭಾಷೆ? ಇಂಗ್ಲಿಷ್ ಭಾಷೆ ಇಲ್ಲ. ಯಾರು ನಮಗೆ ಇಂಗ್ಲಿಷ್ ಮೂಲಕ ನಮಗೆ ಅವಮಾನ ಮಾಡ್ತಿರೋ, ಯಾರು ನಮಗೆ ಇಂಗ್ಲಿಷ್ ಭಾಷೆ ಅದೊಂದು ತಾತ್ಸಾರ ಮನೋಭಾವದಿಂದ ನಮಗೆ ಕಾಡಿಸ್ತಿರೋ, ಆ ಭಾಷೆ ಭಾರತ ಸಂವಿಧಾನದಲ್ಲಿ ಇಲ್ಲ. ನಮಗೂ ಬೇಡ. ಯಾವ್ದು ಹೌದು? ಎಷ್ಟು ಅದ್ಭುತವಾದ ಅದು ಪರಮ ಶಿಷ್ಯ ನೋಡಪ್ಪ. ನಮ್ಮ ಪರಮ ಶಿಷ್ಯ ಯಾವ್ದಂದ್ರ ಏನು ಮಾಡಕ್ಕಾಗಲ್ಲ, ಎಕ್ಸಾಮ್ ಕೇಳ್ತಾನೆ ಅಪ್ಪ. ಇಂಗ್ಲಿಷ್ ನೀ PDO ಆಗ್ಬೇಕಾದ್ರೆ ಇಂಗ್ಲಿಷ್ ಬೇಕು, ನೀ ಹೈಸ್ಕೂಲ್ ಟೀಚರ್ ಆದ್ರೆ ಇಂಗ್ಲಿಷ್ ಬೇಕು, ನೀನು ಪ್ರೈಮರಿ ಟೀಚರ್ ಆಗ್ಬೇಕಾದ್ರೆ ಇಂಗ್ಲಿಷ್ ಬೇಕು, ನೀನು KS ಆಫೀಸರ್ ಆಗ್ಬೇಕಾದ್ರೆ ಇಂಗ್ಲಿಷ್ ಬೇಕು, ನೀನು PSI ಆಗ್ಬೇಕಾದ್ರೆ ಇಂಗ್ಲಿಷ್ ಬೇಕು. ನೀನು ಇಂಗ್ಲಿಷ್ ಇಲ್ಲದೆ ಆಯ್ಕೆ ಆಗುವ 2 ಹುದ್ದೆಗಳು, ಒಂದು PC, ಇನ್ನೊಂದು FD SD. ಆ FD SD ಗಳಲ್ಲಿ ನಿನಗೆ ಇಂಗ್ಲಿಷ್ ಅವಶ್ಯಕತೆ ಇಲ್ಲ. ಆದ್ರೆ ಉಳಿದೆಲ್ಲ ಎಕ್ಸಾಮ್ಗಳಿಗೆ ಇಂಗ್ಲಿಷ್ ಬಹಳ ಅವಶ್ಯಕ ಅಂದ, ಇಂಗ್ಲಿಷ್ ಬೇಕು. ಆದ್ರೆ ಭಾರತ ಸಂವಿಧಾನದಲ್ಲಿ ಯಾವ ಭಾಷೆ ಇಲ್ಲ ಅಂತಂದ್ರೆ ಯಾರೋ PC ಸಾಕನೋ, ನೀನು ಹೆಡ್ಡಿಕಿನ್ ಚಂಡ ಮನೆ ಬೀಳ್ತಾವ ನೀನು PC ಅಂದ್ರೆ ನಾಳೆ ನೀನು PSI ಅನ್ನಬೇಕು. ಭಾರತ ಸಂವಿಧಾನದಲ್ಲಿ 21ನೇ ತಿದ್ದುಪಡಿ ಮೂಲಕ ಸೇರ್ಪಡೆಯಾಗಿರುವಂತ ಭಾಷೆ ಯಾವ್ದಂದ್ರೆ ಸಿಂಧಿ ಭಾಷೆ. ನೆಕ್ಸ್ಟ್ ಕ್ವಶನ್. 61ನೇ ಸಂವಿಧಾನಕ್ಕೆ ತಿದ್ದುಪಡಿಯ ಮೂಲಕ ಏನನ್ನು ಜಾರಿಗೆ ತರಲಾಯಿತು, ಬದಲಾಯಿಸಲಾಯಿತು? ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸಲಾಯಿತು. ಮತದಾನದ ವಯಸ್ಸು 22ರಿಂದ 20ಕ್ಕೆ ಇಳಿಸಲಾಯಿತು. 6ರಿಂದ 12 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. 12ರಿಂದ 18 ವರ್ಷದ ಮಕ್ಕಳಿಗೆ ಪ್ರೌಢ ಶಿಕ್ಷಣ. ವೆರಿ ಇಂಪಾರ್ಟೆಂಟ್ ಕ್ವಶನ್. 61ನೇ ಸಂವಿಧಾನಕ್ಕೆ ತಿದ್ದುಪಡಿಯ ಮೂಲಕ ಏನನ್ನು ಜಾರಿಗೆ? 94% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಯಿತು. ಸಂವಿಧಾನದ 61ನೇ ತಿದ್ದುಪಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವ ವರ್ಷ? ಎಕ್ಸಲೆಂಟ್ ಹನುಮಂತ್ ಅವರೇ. 1989. 1989ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಯಿತು. 21ರಿಂದ 18ಕ್ಕೆ ಇಳಿಸಲಾಯಿತು. 21ರಿಂದ 18. 61ನೇ ಭಾರತ ಸಂವಿಧಾನದ 61ನೇ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಈ 21ರಿಂದ 18. ಓಕೆ. ಸಾರ್ವತ್ರಿಕ ಮತದಾನ ತಿಳಿಸುವಂತ ವಿಧಿ ಶಬಾಷ್ 326ನೇ ವಿಧಿ ನೋಡಿ. ಭಾರತ ಸಂವಿಧಾನದ 326ನೇ ವಿಧಿ. ಭೂ ಸುಧಾರಣೆ ಸಂಬಂಧಿಸಿದಂತ ಯಾವ ತಿದ್ದುಪಡಿ? ಭೂ ಸುಧಾರಣೆಗೆ ಸಂಬಂಧಪಟ್ಟಂತ ತಿದ್ದುಪಡಿ ಯಾವುದು? ಭೂ ಸುಧಾರಣೆಗೆ ಸಂಬಂಧಪಟ್ಟಂತ ತಿದ್ದುಪಡಿ ಸಂವಿಧಾನದ 1ನೇ ತಿದ್ದುಪಡಿ ನೋಡಿ. 1ನೇ ತಿದ್ದುಪಡಿ. ಹಾಗಾದ್ರೆ ಭಾರತ ಸಂವಿಧಾನದ 1ನೇ ತಿದ್ದುಪಡಿ ಯಾವ ವರ್ಷ? 1951 ಜೂನ್ 18. 1951 ಜೂನ್ 18ರಂದು ಸಂವಿಧಾನದ 1ನೇ ತಿದ್ದುಪಡಿ ಏನಪ್ಪಾ ಅಂದ್ರೆ ಭೂ ಸುಧಾರಣೆಗೆ ಸಂಬಂಧಪಟ್ಟಂಗ ಭೂ ಸುಧಾರಣೆ. ಓಕೆನಾ? ನಮ್ಮ ಭಾರತ ಸಂವಿಧಾನದ ಇಲ್ಲಿಯವರೆಗೆ 1ನೇ ತಿದ್ದುಪಡಿ ಆಗಿದ್ದ ಯಾವಾಗ ಅಂತಂದ್ರೆ 1951 ಜೂನ್ 18. 1951 ಜೂನ್ 18. ಯಾವ್ದ ನನ್ನ ಬರ್ತ್ಡೇ ಅಂತದಲ್ಲ? ಹೌದು ಗಂಡ ಮಗನೇ, ಬೇಗ ಹೋಗು. ಒಟ್ಟು ನನ್ನ ಮ್ಯಾಗ ಬಾನಿ. ಯಾವ ಅನುಸೂಚಿಯಲ್ಲಿ ಅಂತಂದ್ರೆ ಯಾಕ ಸಿಂಧು ನಾಗರಿಕತೆ ಅಂದಿಲ್ಲ ನೀ? ಸಿಂಧು ನಾಗರಿಕತೆ ಅಂದ್ರೆ ಕರೆಕ್ಟ್ ಉಳಿತಿತ್ತು. ನೀವು ಸಿಂಧು ನಾಗರಿಕರು. ಎಸ್ 100%. ಎಸ್ 51 ಜೂನ್ 18ರಂದು ಭಾರತ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಲಾಯಿತು. ಎಷ್ಟನೇ ಅನುಸೂಚಿಗೆ ಸೇರಿಸಲಾಗಿದೆ? ಎಷ್ಟನೇ ಅನುಸೂಚಿ? ಎಕ್ಸಲೆಂಟ್ 9ನೇ ಅನುಸೂಚಿ. 9ನೇ ಅನುಸೂಚಿ. ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದ್ದು ಯಾವ ತಿದ್ದುಪಡಿ? ವಾವ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ರಿಪಿಟೇಷನ್ ಆಗಿರುವಂತ ಪ್ರಶ್ನೆ. ರಾಜ್ಯಗಳ ಪುನರ್ ವಿಂಗಡಣೆ. ನಮ್ಮ ಭಾರತ ದೇಶದಲ್ಲಿ ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟಂತ ಯಾವ ತಿದ್ದುಪಡಿ? 60% ಕರೆಕ್ಟ್ ಆನ್ಸರ್ ಆಗಿದ್ದೀರಿ. 7ನೇ ತಿದ್ದುಪಡಿ ನೋಡಿ. ಸಂವಿಧಾನದ 7ನೇ ತಿದ್ದುಪಡಿ 1956. 1956 ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಸೃಷ್ಟಿಯಾದವು. 14 ರಾಜ್ಯಗಳು. ಆ 14 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಕೂಡ ಒಂದು.
ಕರ್ನಾಟಕ ರಾಜ್ಯ 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ಏನಾಯ್ತಂದ್ರೆ ಏಕೀಕರಣವಾಯಿತು. ಹಾಗಾದ್ರೆ ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ನಮ್ಮ ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತಂದ್ರೆ ಡಿ ದೇವರಾಜ ಅರಸರಿ, ಕೆಸಿ ರೆಡ್ಡಿ, ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅಲ್ಲ, ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ. ಕೆಸಿ ರೆಡ್ಡಿ ನಮ್ಮ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ದಿನಾಂಕ ಅಕ್ಟೋಬರ್ 27, 1947. ಅಕ್ಟೋಬರ್ 24ನೇ ತಾರೀಕದ ವಿಶೇಷ ಏನಂದ್ರೆ ಮೈಸೂರು ಸಂಸ್ಥಾನ ನಮ್ಗೆ ಬಿಟ್ಟು ಕೊಟ್ಟಿದ್ದು. ಮೈಸೂರು ಸಂಸ್ಥಾನ ನಮ್ ಬಿಟ್ಟು ಕೊಟ್ಟಿದ್ದು ಅಕ್ಟೋಬರ್ 24ನೇ ತಾರೀಕು. ಅವತ್ತು ನಾವು ಏನ್ ಹೋರಾಟ ಮಾಡ್ತಾ ಇದ್ದೇವೆ ಅಂದ್ರ ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅಂತೇಳಿ. ಅದನ್ನೇ ಅರಮನೆ ಸತ್ಯಾಗ್ರಹ ಅಂತ ಕರಿತೀವಿ, ಮೈಸೂರು ಚಲೋ ಚಳವಳಿ ಅಂತ ಕರಿತೀವಿ. ಯಾರೋ ಬಿದ್ದಿರಪ್ಪನವ್ರವ್ರು ನಾ ಬೀಳಂಗಿಲ್ಲಲ್ಲ, ಯಾಕಂದ್ರ ನೀವು ಬೀಳಕ್ಕ ನಾ ಬಿಡಂಗಿಲ್ಲ, ನಾ ಬೀಳಕ್ ನೀವು ಬಿಡ್ಬಾರ್ದು, ಬಿಡಂಗಿಲ್ಲ. ಎಸ್, ನೆಕ್ಸ್ಟ್ ಕ್ವಶನ್. ಆಸ್ತಿ ಹಕ್ಕನ್ನ ರದ್ದುಪಡಿಸಿದಂತ ಸಂವಿಧಾನ ತಿದ್ದುಪಡಿ ಯಾವುದು? ಬಹಳ ಮುಖ್ಯವಾಗಿರುವಂತ ಪ್ರಶ್ನೆ. ಸಾಕಷ್ಟು ಬಾರಿ IAS ಕೇಳಿದ್ದು, KS ಕೇಳಿದಂತ ಪ್ರಶ್ನೆ, FD ಕೇಳಿದ್ದಾನೆ, PSI ಕೇಳಿದ್ದಾನೆ. ಆಸ್ತಿ ಹಕ್ಕನ್ನ ರದ್ದುಪಡಿಸಿದಂತ ಸಂವಿಧಾನ ತಿದ್ದುಪಡಿ ಯಾವುದು? 82% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. 44ನೇ ತಿದ್ದುಪಡಿ ನೋಡಿ, ಭಾರತ ಸಂವಿಧಾನದ 44ನೇ ತಿದ್ದುಪಡಿ. ಯಾವ ತಿದ್ದುಪಡಿಯ ವಿರುದ್ಧವಾಗಿರುವಂತ ತಿದ್ದುಪಡಿ ಇದು? ಯಾವ ವಿರುದ್ಧ ತಿದ್ದುಪಡಿ ಇದು? ಶಬಾಷ್, 42ನೇ ತಿದ್ದುಪಡಿ. ಆ 42ನೇ ತಿದ್ದುಪಡಿ ವಿರುದ್ಧ ತಿದ್ದುಪಡಿ ಯಾವ್ದಂದ್ರ ಆಸ್ತಿ ಹಕ್ಕು. ಆಸ್ತಿ ಹಕ್ಕನ್ನ ರದ್ದುಪಡಿಸಿದ ಸಂವಿಧಾನ ತಿದ್ದುಪಡಿ ಯಾವ್ದಂದ್ರೆ ಅದು 44ನೇ ತಿದ್ದುಪಡಿ. ಯಾವ ಆಸ್ತಿ ಹಕ್ಕನ್ನ ಯಾವ ವಿಧಿಯಲ್ಲಿತ್ತದು? 31ನೇ ವಿಧಿಯಲ್ಲಿತ್ತು. 31ನೇ ವಿಧಿ. ಆ 31ನೇ ವಿಧಿಯಿಂದ ಯಾವ ವಿಧಿಗೆ ಶಿಫ್ಟ್ ಮಾಡಲಾಗಿದೆ? 300A. 300Aಗೆ ಶಿಫ್ಟ್ ಮಾಡಲಾಗಿದೆ. ಆಸ್ತಿ ಹಕ್ಕು ಮೂಲಭೂತ ಹಕ್ಕ ಪ್ರೆಸೆಂಟ್? ಆಸ್ತಿ ಹಕ್ಕು ಮೂಲಭೂತ ಹಕ್ಕೆ ಅಲ್ಲ, ಅದೊಂದು ರಾಜಕೀಯ, ಅದೊಂದು ಸಾಮಾನ್ಯವಾಗಿರುವಂತ ರಾಜಕೀಯ ಕಾನೂನು ಹಕ್ಕು. ಅದೊಂದು ಸಾಮಾನ್ಯವಾಗಿರುವಂತ ಒಂದು ಕಾನೂನು ಹಕ್ಕಾಗಿದೆ, ಕಾನೂನಾತ್ಮಕ ಹಕ್ಕು. ನೆಕ್ಸ್ಟ್ ಕ್ವಶನ್. 71ನೇ ತಿದ್ದುಪಡಿ ಮೂಲಕ ಯಾವ ಭಾಷೆಯನ್ನ 8ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? 71ನೇ ತಿದ್ದುಪಡಿಯ ಮೂಲಕ ಯಾವ ಭಾಷೆಯನ್ನ 8ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ನೇಪಾಳಿ ಭಾಷೆ, ಮಣಿಪುರಿ ಭಾಷೆ, ಕೊಂಕಣಿ ಭಾಷೆ, ಮೇಲಿನ ಎಲ್ಲವೂ? ಮೇಲಿನ ಎಲ್ಲವೂ. ಓ, 88% ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿ. ಮೇಲಿನ ಎಲ್ಲವೂ ಸರಿ. ಹಾಗಾದ್ರೆ ಎಷ್ಟನೇ ಅನುಸೂಚಿ ಭಾಷೆಗಳ ಬಗ್ಗೆ ಹೇಳ್ತದ? ಅನುಸೂಚಿ ಎಷ್ಟು? 8ನೇ ಅನುಸೂಚಿ. ಸಂವಿಧಾನದ ಎಷ್ಟನೇ ಭಾಗ ಭಾಷೆಗಳ ಬಗ್ಗೆ ಇದೆ? ಎಷ್ಟನೇ ಭಾಗ? 17ನೇ ಭಾಗ. ಎಷ್ಟು ಭಾಷೆಗಳದಾವ ಸಂವಿಧಾನದಲ್ಲಿ ಪ್ರೆಸೆಂಟ್? ಆಫೀಸಿಯಲ್ ಲ್ಯಾಂಗ್ವೇಜ್ಗಳು 22 ಭಾಷೆಗಳು. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು 6 ಭಾಷೆಗಳು. 2004ರಲ್ಲಿ 1, 2005ರಲ್ಲಿ 1, 2008ರಲ್ಲಿ 1, 2008ರಲ್ಲಿ ಮತ್ತೊಂದು, 2013ರಲ್ಲಿ 1, 2014ರಲ್ಲಿ 1. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಅನುಕ್ರಮವಾಗಿ ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಿಯಂ, ಒಡಿಯಾ ಭಾಷೆ ಅನುಕ್ರಮವಾಗಿ ಕೇಳ್ತಾ ನಾಳೆ. ಅನುಕ್ರಮವಾದ ಭಾಷೆಗಳು ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಿಯಂ, ಒಡಿಯಾ ಭಾಷೆ. ಓಕೆನಾ? 6 ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು. ಭಾರತ ದೇಶದಲ್ಲಿ ಯಾವ ರಾಜ್ಯ ತನ್ನ ಮಾತೃಭಾಷೆಯನ್ನು ಸಂಸ್ಕೃತವನ್ನಾಗಿ ಸ್ವೀಕಾರ ಮಾಡಿಕೊಂಡಿದೆ? ಶಬಾಷ್, ಉತ್ತರಾಖಂಡ ತನ್ನ ಮಾತೃಭಾಷೆಯನ್ನ ಸಂಸ್ಕೃತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿಕೊಂಡಿದೆ. 22 ಆಫೀಸಿಯಲ್ ಲ್ಯಾಂಗ್ವೇಜ್ಗಳದಾವೆ. ಆರಂಭದಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಭಾಷೆಗಳು? 14 ಭಾಷೆಗಳು. ಓಕೆನಾ? 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ,
92ನೇ ತಿದ್ದುಪಡಿ. 1 ಭಾಷೆ, 3 ಭಾಷೆ, 4 ಭಾಷೆ. ಆ 1 ಭಾಷೆ ಯಾವುದು? ಸಿಂಧಿ ಭಾಷೆ. ಆ 3 ಭಾಷೆಗಳು ನೇಪಾಳಿ, ಮಣಿಪುರಿ, ಕೊಂಕಣಿ. ಆ 4 ಭಾಷೆಗಳು ಬಿಡಿಎಂಎಸ್. ಕರೆಕ್ಟಾ? ಬಿಡಿಎಂಎಸ್ ಬೂಡೋ ಭಾಷೆ, ಡೋಗ್ರಿ ಭಾಷೆ, ಮೈತಾಲಿ ಭಾಷೆ, ಸಂತಾಲಿ ಭಾಷೆ. ಬೂಡೋ ಭಾಷೆ, ಡೋಗ್ರಿ ಭಾಷೆ, ಮೈತಾಲಿ ಭಾಷೆ, ಸಂತಾಲಿ ಭಾಷೆ ಅನುಕ್ರಮ ಭಾಷೆಗಳು. 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ, 92ನೇ ತಿದ್ದುಪಡಿ. ವರ್ಷ 21ನೇ ತಿದ್ದುಪಡಿ ಯಾವ ವರ್ಷ? ಶಬಾಷ್. 1967, 1992, 2000, 2003, 92ನೇ ತಿದ್ದುಪಡಿ. 1992ರಲ್ಲಿ 71ನೇ ತಿದ್ದುಪಡಿ, 1967ರಲ್ಲಿ 21ನೇ ತಿದ್ದುಪಡಿ. ಅನುಕ್ರಮವಾಗಿ ಸಿಂಧಿ ಭಾಷೆ, ನೇಪಾಳಿ ಭಾಷೆ, ಮಣಿಪುರಿ ಭಾಷೆ, ಕೊಂಕಣಿ ಭಾಷೆ, ಬೂಡೋ, ಡೋಗ್ರಿ, ಮೈತಾಲಿ, ಸಂತಾಲಿ ಇವು ಬುಡಕಟ್ಟು ಭಾಷೆಗಳಂತ ಕರೀತಾರೆ. ಬುಡಕಟ್ಟು ಭಾಷೆಗಳು. ಭಾರತ ದೇಶದಲ್ಲಿ ಅತಿ ಹೆಚ್ಚು ನೇಪಾಳಿ ಭಾಷೆಯನ್ನು ಮಾತನಾಡುವ ರಾಜ್ಯ ನೇಪಾಳಿ ಭಾಷೆ. ಪಶ್ಚಿಮ ಬಂಗಾಳದ ಗೋರ್ಖಾಲ್ಯಾಂಡ್ ನೋಡಿ. ಪಶ್ಚಿಮ ಬಂಗಾಳದ ಗೋರ್ಖಾಲ್ಯಾಂಡ್ ಅನ್ನುವಂತ ಜನಾಂಗ ಯಾವ ಕಣಿವೆ ಮಾರ್ಗದ ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರ್ತಾರೆ? ಎಕ್ಸಲೆಂಟ್. ಡಾರ್ಜಿಲಿಂಗ್ ನೋಡಿ. ಡಾರ್ಜಿಲಿಂಗ್. ಆ ಡಾರ್ಜಿಲಿಂಗ್ ಪ್ರದೇಶದಲ್ಲಿ ನೇಪಾಳಿ ಅತಿ ಹೆಚ್ಚು ಮಾತನಾಡುವಂತ ಭಾಷೆ. ಇಷ್ಟು ಪರ್ಫೆಕ್ಟ್ ಇದ್ರೆ ಸಾಕು. ಬೆಕ್ಕನಂತ ಬರ್ಲಕ್ಕು ಧೂಳಿಪಟ ಮಾಡಬಹುದು. 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡವ. 8 ಡ್ಯಾನ್ಸ್ಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದವೆ. 8 ಡ್ಯಾನ್ಸ್ಗಳು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದುಕೊಂಡಿವೆ. ಓಕೆನಾ? ನೆಕ್ಸ್ಟ್ ಡೊಲುಂಗಿ ಡ್ಯಾನ್ಸ್ ಅನ್ನವ. ನೆಕ್ಸ್ಟ್ ಕ್ವಶನ್. ಮೂಲಭೂತ ಕರ್ತವ್ಯಗಳನ್ನ ಯಾವ ತಿದ್ದುಪಡಿ ಮೂಲಕ ಸಂವಿಧಾನದಲ್ಲಿ ಸೇರಿಸಲಾಯಿತು? ಮೂಲಭೂತ ಕರ್ತವ್ಯಗಳನ್ನ 40ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 46ನೇ ತಿದ್ದುಪಡಿ. 73% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಆರಂಭದ 10 ಮೂಲಭೂತ ಕರ್ತವ್ಯಗಳು. 103ನೇ ತಿದ್ದುಪಡಿಯನ್ನ ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯ ಯಾವುದು? 103ನೇ ತಿದ್ದುಪಡಿಯನ್ನ ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯ. ಶಬಾಷ್. ಗುಜರಾತ್ ರಾಜ್ಯ ನೋಡಿ. 103ನೇ ತಿದ್ದುಪಡಿಯನ್ನು ಅಳವಡಿಸಿಕೊಂಡ ಭಾರತ ದೇಶದ ಮೊದಲ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯ. ಅಯ್ಯಪ್ಪೋ ಬತ್ತಪ್ಪ ಪ್ರಶ್ನೆ, ಬೆಂಕಿ ಕ್ವಶನ್. ತಿದ್ದುಪಡಿಗಳಲ್ಲಿ ಅಣ್ಣಾ ಬಾಂಡ್ ಇದು. ತಿದ್ದುಪಡಿಗಳಲ್ಲಿ ಅಣ್ಣಾ ಬಾಂಡ್ ಎಂದು ಯಾವ ಕ್ವಶನ್ ಕರೀತಾರ ಅಂದ್ರೆ 91ನೇ ತಿದ್ದುಪಡಿ. ಒಟ್ಟ ನೆನಪಾರಬಾರ್ದು ನೀವು. ಇದು ಫಿಕ್ಸ್ ಕ್ವಶನ್. ಇದು ಬರೇ 24/8/2000 ಅಲ್ಲ. ಸರಿಸುಮಾರು ಎಷ್ಟು ಬಾರಿ ಕೇಳನಂದ್ರೆ 5 ರಿಂದ 6 ಬಾರಿ ಕ್ವಶನ್ ಕೇಳಿದಾನೆ. ಏನು? ಕೇಂದ್ರ ಮಂತ್ರಿಮಂಡಲ, ಲೋಕಸಭೆ, ಬರೀ ಕೇಂದ್ರ ಅಲ್ಲ, ರಾಜ್ಯ ವಿಧಾನಸಭೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಮಂತ್ರಿಮಂಡಲದ ಏನು ಈ ಸಚಿವ ಸಂಪುಟದ ಸ್ಥಾನವನ್ನ 15% ಹೆಚ್ಚು ಮೀರಂಗಿಲ್ಲ. 15% ಹೆಚ್ಚು ಮೀರಂಗಿಲ್ಲ ಅಂದ್ರೆ ಅದು 91ನೇ ತಿದ್ದುಪಡಿ. ಪರ್ಫೆಕ್ಟಾ? ಮನೆ ಹೇಳಿ ನಿಮಗ. ಈಗ 100 ಜನ ಅದಾರಂದ್ರ 100 ಜನದಾಗ ಎಷ್ಟು ಜನ ಮಂತ್ರಿ ಮಾಡ್ಲಕ್ ಸಾಧ್ಯ ಇದೆ? 100 ಜನ ಆದ್ರಪ್ಪ, ಒಂದ್ ರಾಜ್ಯಕ್ಕೆ 100 ಜನ ಅದಾರ ಅಂತ ತಿಳ್ಕೊಳ್ಳೋಣ. 100 ಜನದಾಗ ಎಷ್ಟು ಜನ? 15 ಜನ. ಬೆಕ್ಕದಂಗ ಜಿಗದಾಳಿ, ಹಳ್ಳಿ ಕರ್ಲಿ ಚೀರ್ಲಿ, ನನಗೊಂದು ಕೊಡ್ರು ಅಪ್ಪೋ ಅಲ್ಲಿ ಏನ್ ಬೆಕ್ಕಾತಂದ್ರು ಕೂಡ 15 ಜನರಿಗೆ ಅವಕಾಶ ಕೊಡೋದು ಹೊರತು 16 ಜನರಿಗೆ ಅವಕಾಶ ಇಲ್ಲ. 16 ಜನರಿಗೆ ಅವಕಾಶ ಇಲ್ಲ ಅಂತ ಹೇಳೋದು ತಿದ್ದುಪಡಿ ಯಾವ್ದಂದ್ರೆ ಸಂವಿಧಾನದ 91ನೇ ತಿದ್ದುಪಡಿ. ಯಾವ ವರ್ಷ? 2003. ಒಟ್ಟ ನೆನಪಾರಬಾರದು. ಬೆಕ್ಕದಂತ ಬುಕ್ಕ ಹೋದ್ರೆ ನೀವು ಎಷ್ಟು ನೆನಪಿಟ್ರೆ ಸಾಕು. ಓಕೆನಾ? ನೆಕ್ಸ್ಟ್. ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವಂತ ವಿಧಾನ ಯಾವುದು? ಮೂಲಭೂತ ಹಕ್ಕುಗಳನ್ನ ಸರಳ ಬಹುಮತದ ಮೂಲಕ, ವಿಶೇಷ ಬಹುಮತದ ಮೂಲಕ, ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ.
ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವಂತ ಭಾರತ ಸಂವಿಧಾನದಲ್ಲಿ ಈ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವುದು ಹೇಗೆ? ಮೂಲಭೂತ ಹಕ್ಕುಗಳನ್ನ ಗಾನ ಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಖುಷಿಯವರು 24 ನಮ್ಮ ಜಟ್ಟಪ್ಪ ಪೂಜಾರಿ ಅವರು 24, ವೀರೇಶ್ ಅವರು 24, ಕವಿತಾ ಪಾಟೀಲ್ ಅವರು 24, ದ್ಯಾಮಪ್ಪ ಅವರು 24, ನಮ್ಮ ಶಮೀರ್ ಯಾರು ಮುಜಾವರ್ ಅವರು 24, ಅನಿತಾ ಅವರು 24, ಮಲ್ಲು ಅವರು 24, ಚೇತನ್ ಅವರು 24, ಶಶಿಧರ್ 24. ಸಾಮಾನ್ಯ ಅಲ್ಲ, ಎಕ್ಸಲೆಂಟ್. ನೀವು ಯಾರ ಬಗ್ಗೆ ತಲೆ ಕೆಡಿಸೋರ್ತ ಬಿಡ್ತಿರ್ ಗೊತ್ತಿಲ್ಲ. ನಾ ಇಲ್ಲಿ ನಿಮ್ಗೆ ಎಕ್ಸಲೆಂಟ್ ಅಂದ್ಯಾ ಅಂತಂದ್ರೆ ನೀವು ನಿಮ್ಮ ಗುರಿ ಮುಟ್ಟುವವರಿಗೆ ಎಕ್ಸಲೆಂಟ್ ಇರುತ್ತೆ. ನೆನಪಿಡಿ, ಯಾರು ಏನಂತ ಅನ್ಕೋತಾರ ಬಿಡ್ತಾರ ಗೊತ್ತಿಲ್ಲ. ಯಾರು ಈ ಒಂದು ವಿಷಯದಲ್ಲಿ ನಿಮ್ಗೆ ಒಂದ್ಸರಿ ಎಕ್ಸಲೆಂಟ್ ಅಂದ ಅಂದ್ರೆ ಅವತ್ತಿಂದ ಇವತ್ತುವರೆಗೆ ನೀವು ಬೆಳಿಲೇಬೇಕು. ಓಕೆ, ಇಲ್ಲಿ ಯಾಕೆ ನೀವು ತಪ್ಪ ಆನ್ಸರ್ ಮಾಡಿದ್ರೆ ಗೊತ್ತಾಗಲಿಲ್ಲ. ಇಲ್ಲಿ 3 ತರದ ತಿದ್ದುಪಡಿಗಳದಾವೆ. ಒಂದು ಸರಳ, 2 ವಿಶೇಷ ಬಹುಮತ, 3 ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಸರಳ ವಿಧಾನ ಯಾವಪ್ಪ? ಪಾರ್ಲಿಮೆಂಟ್ ಸದಸ್ಯರ ಸಂಬಳದ ವಿಚಾರದಲ್ಲಿ ಅವಸರ ಏನ್ರು ಬರ್ದಿರಿ. ಪಾರ್ಲಿಮೆಂಟ್ ಸದಸ್ಯರ ವೇತನ, ರಾಜ್ಯಗಳ ಗಡಿ ಬದಲಾವಣೆ, ರಾಜ್ಯಗಳ ಹೆಸರು ಬದಲಾವಣೆ, ಹೊಸ ರಾಜ್ಯಗಳ ಸ್ಥಾಪನೆ, ರಾಜ್ಯಗಳ ಪುನರ್ ವಿಂಗಡಣೆ. ನೋಡಿ, ಪಾರ್ಲಿಮೆಂಟ್ ಸದಸ್ಯರ ಸಂಬಳದ ವಿಚಾರದಲ್ಲಿ, ರಾಜ್ಯಗಳ ಗಡಿ ಬದಲಾವಣೆ ವಿಚಾರದಲ್ಲಿ ಹೊಸ ರಾಜ್ಯಗಳನ್ನ ಸೃಷ್ಟಿ ಮಾಡುವುದು, ರಾಜ್ಯಗಳ ಹೆಸರನ್ನ ಬದಲಾವಣೆ ಮಾಡೋದು, ರಾಜ್ಯಗಳ ಪುನರ್ ವಿಂಗಡಣೆ, ಸರಳ ಬಹುಮತ. ಇಲ್ಲಿ 368 ವಿಧಿ ಅಪ್ಲೈ ಆಗಿಲ್ಲ. ಇದು ಸರಳ ವಿಧಾನ. ಇನ್ನು ವಿಶೇಷ ಬಹುಮತ ಯಾವ ವಿಚಾರ ಅಂದ್ರ ಮೂಲಭೂತ ಹಕ್ಕುಗಳ ವಿಚಾರದಲ್ಲಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವಿಚಾರದಲ್ಲಿ, ಸಂವಿಧಾನದ 8ನೇ ಅನುಸೂಚಿಯಲ್ಲಿ, ಸಂವಿಧಾನದ 9ನೇ ಅನುಸೂಚಿಯಲ್ಲಿ. ಹೌದಾ? ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿರುವಂತ ಬಹುಮತ. ಇನ್ನು ವಿಶೇಷ ಬಹುಮತದೊಂದಿಗೆ ಅರ್ಧ ರಾಜ್ಯಗಳ ಒಪ್ಪಿಗೆ ಯಾವ ವಿಚಾರದಲ್ಲಿ? GST 279A GST ವಿಚಾರದಲ್ಲಿ. ಮತ್ತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ವಿಚಾರದಲ್ಲಿ. ಇನ್ನು ರಾಷ್ಟ್ರಪತಿಯವರ ಸಂವಿಧಾನದ 54 ಮತ್ತು 55ನೇ ವಿಧಿಗಳ ಅಂದ್ರೆ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ. ಇನ್ನು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ, ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಪಟ್ಟಂತೆ. ಇನ್ನ 7ನೇ ಅನುಸೂಚಿ ಭಾಷೆಗಳಿಗೆ ಏನು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗೆ ಸಂಬಂಧಪಟ್ಟಂತೆ. ಇನ್ನು ಪಾರ್ಲಿಮೆಂಟಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ. ಈ 3 ವಿಚಾರಗಳು ನೆನಪಿರ್ಬೇಕು. ತಿದ್ದುಪಡಿಯನ್ನ ಬರೀ ತಿದ್ದುಪಡಿ ಅಷ್ಟೇ ನೆನಪಿಡೋದಲ್ಲ, ಇವು ಬಹಳ ಇಂಪಾರ್ಟೆಂಟ್. ತಿದ್ದುಪಡಿ ಸಂಬಂಧಪಟ್ಟಂಗ ಸರಳ ವಿಧಾನ, ವಿಶೇಷವಾದಂತ ಬಹುಮತ, ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಇಲ್ಲಿ ಪಾರ್ಲಿಮೆಂಟಿನ ಸದಸ್ಯರ ಸಂಬಳ ಆಗಿರಬಹುದು, ರಾಜ್ಯಗಳ ಗಡಿ ವಿಚಾರ ಆಗಿರಬಹುದು, ರಾಜ್ಯಗಳ ಹೆಸರು ಬದಲಾವಣೆ ಆಗಿರಬಹುದು, ಹೌದಾ, ಹೊಸ ರಾಜ್ಯಗಳ ಸ್ಥಾಪನೆ ಆಗಿರಬಹುದು, ರಾಜ್ಯಗಳ ಪುನರ್ ವಿಂಗಡಣೆ ಸಂಬಂಧಪಟ್ಟಂಗ ಸರಳ ಬಹುಮತದ ಮೂಲಕ ಇಲ್ಲಿ 368 ವಿಧಿ ಅಪ್ಲೈ ಆಗಿಲ್ಲ. ಇವೆರಡಕ್ಕೂ ಅಪ್ಲೈ ಆಗ್ತಾ 368 ವಿಧಿ ಯಾವುದು? ಮೂಲಭೂತ ಹಕ್ಕುಗಳು, ವಿಶೇಷವಾದಂತ ಬಹುಮತ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, 8ನೇ ಅನುಸೂಚಿ, 9ನೇ ಅನುಸೂಚಿ, 8ನೇ ಅನುಸೂಚಿ ಭಾಷೆಗಳು, 9ನೇ ಅನುಸೂಚಿ ವಿಶೇಷ ಏನಂತಂದ್ರೆ ಭೂ ಸುಧಾರಣೆ. ಇನ್ನ ಈ ವಿಶೇಷ ಮತ್ತು ಅರ್ಧದಷ್ಟು ರಾಜ್ಯಗಳು ಒಪ್ಪಿಗೆ ಬರ್ತದಲ್ಲ, GST ಸಂಬಂಧಪಟ್ಟಂಗೆ 279A ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್
54, 55ನೇ ವಿಧಿಗಳು ಅಂದ್ರ ಈ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂಗ 7ನೇ ಅನುಸೂಚಿ ರಾಜ್ಯಗಳ ವಿಶೇಷವಾಗಿರುವಂತ ಪ್ರಾತಿನಿಧ್ಯ. ಇವು ಬೈಪೆಟ್ ಮಾಡಿಬಿಡ್ರಿ. ನಾ ಏನ್ ಮಾಡ್ತೀರಿ ಗೊತ್ತಿಲ್ಲ, ಇವು ಬೈಪೆಟ್ ಮಾಡಿಬಿಡ್ರಿ, ಇಷ್ಟೇ ಕ್ವಶನ್ ಆಗ್ತಾವ. ಓಕೆನಾ? ಪರ್ಫೆಕ್ಟ್ ಆಗ್ಬೇಕು ಇವು. ನೆಕ್ಸ್ಟ್ ಕ್ವಶನ್, ವಿಧಾನ ಪರಿಷತ್ತನ್ನು ರಚಿಸಲು ಮತ್ತು ರದ್ದುಪಡಿಸಲು ಬೇಕಾಗುವಂತ ತಿದ್ದುಪಡಿ ವಿಧಾನ ಯಾವುದು? ವಿಧಾನ ಪರಿಷತ್ತಿನ ರಚಿಸಲು ಮತ್ತು ರದ್ದುಪಡಿಸಲು ಬೇಕಾಗಿರುವಂತ ತಿದ್ದುಪಡಿ ಯಾವುದು? ಸರಳ ಬಹುಮತ, ವಿಶೇಷ ಬಹುಮತ, ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಮತ್ತು ರಾಜ್ಯಗಳ ಅನುಮತಿ ಮಾತ್ರ. ನೋಡಮ್ಮ ಇದು ಅಪ್ಲೈ ಆಗ್ತದ ಇಲ್ಲ ನೋಡೋಣ. ರಾಜ್ಯಗಳ ಪ್ರಾತಿನಿಧ್ಯ ಅಂತ ಹೇಳಿನಿ, ಹಂಗಲ್ಲ, ನೀವು ಜಾಣರಾಗಬೇಕು, ತಿಳ್ಕೊಂಡ್ಬಿಡ್ಬೇಕು ಒಂದೇ ಲೈನ್ಯಾಗ. ರಾಜ್ಯಗಳ ಪ್ರಾತಿನಿಧ್ಯ ಅಂತ ಹೇಳಿನಿಲ್ಲ, ಅಲ್ಲ ವಿಧಾನ ಪರಿಷತ್ ತಪ್ಪಿ. ಇಲ್ಲಿ ನಾವು ರಾಜ್ಯಗಳ ಸ್ಥಾಪನೆ ಅಲ್ಲ, ನಾ ಹೇಳಿದ್ದೇನಂದ್ರೆ ವಿಧಾನ ಪರಿಷತ್ತು. ವಿಧಾನ ಪರಿಷತ್ತು ನೋಡಿ, ಸರಳ ಬಹುಮತದ ಮೂಲಕ, ವಿಶೇಷ ಬಹುಮತದ ಮೂಲಕ, ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ, ವಿಧಾನ ಪರಿಷತ್ ರಚಿಸಲು ಮತ್ತು ರದ್ದುಪಡಿಸಲು ಬೇಕಾಗಿರುವಂತೆ ತಿದ್ದುಪಡಿ. ಓಕೆ ಓಕೆ, ನೀವು ರಾಂಗ್ ಮಾಡಿರಲ್ಲ. ಇದೊಂದ್ಸರಿ ಇದು ಇರ್ಲಿ. ಹಾ, ಇದು ಇರ್ಲಿ. ನೋಡೋಣ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ತಿದ್ದುಪಡಿ ಮಾಡುವಂತ ವಿಧಾನ ಯಾವುದು? ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಪಟ್ಟಂತೆ ಸರಳ ಬಹುಮತ, ವಿಶೇಷ ಬಹುಮತ, ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. 76% ಕರೆಕ್ಟ್ ಆನ್ಸರ್. ಆಗಲೇ ಇದನ್ನು ಡಿಸ್ಕಸ್ ಮಾಡಿದೆ ನಾನು. ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಇಲ್ಲಿ ನೋಡಿ, ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಪಟ್ಟಂಗ 54ನೇ ವಿಧಿ, 55ನೇ ವಿಧಿ ಮತ್ತು ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಪಟ್ಟಂಗ ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಓಕೆ, ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾರು ಭಾರತ ಸಂವಿಧಾನದ ತಿದ್ದುಪಡಿಯನ್ನ ಆರಂಭಿಸುತ್ತಾರೆ? ಇದು ಬಹಳ ಮುಖ್ಯವಾಗಿರುವಂತ ಪ್ರಶ್ನೆ. ಲೋಕಸಭೆ, ರಾಜ್ಯಸಭೆ, ರಾಜ್ಯ ಶಾಸಕಾಂಗ, ರಾಜ್ಯಸಭೆ, ಎ ಮತ್ತು ಸಿ. ಕೆಳಗಿನ ಯಾರು ಭಾರತ ಸಂವಿಧಾನ ತಿದ್ದುಪಡಿಯನ್ನ ಆರಂಭಿಸುತ್ತಾರೆ? 50 ಹಾಕಿದ್ದೀರಿ. 79% ಕರೆಕ್ಟ್ ಆನ್ಸರ್. ಎ ಮತ್ತು ಸಿ. ಇಲ್ಲಿ ಲೋಕಸಭೆನೂ ಬರ್ತದೆ, ರಾಜ್ಯಸಭೆನೂ ಬರ್ತದೆ. ಯಾರು ಬೇಕಾದ್ರೂ ಆರಂಭ ಮಾಡಬಹುದು. ಓಕೆನಾ? ಭಾರತ ಸಂವಿಧಾನ ತಿದ್ದುಪಡಿಯನ್ನ ಯಾರು ಬೇಕಾದ್ರೂ ಆರಂಭ ಮಾಡಬಹುದು. ಲೋಕಸಭೆ